ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳು ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ಯಕ್ಷರಂಗದ ಸವ್ಯಸಾಚಿ ಯಕ್ಷ ಗುರುಗಳು ಮಂದಾರ್ತಿಯ ಮಹೇಶ್ ಕುಮಾರ್ ಅವರು. ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ. ಸ್ವಾಗತ ಸರ್. ಯಕ್ಷರಂಗದ ಸವ್ಯಸಾಚಿತ ತಾವು ಭಾಳಷ್ಟು ಕಡೆ ಯಕ್ಷಗಾನ ಕ್ಲಾಸ್ಗಳನ್ನು ನೀಡ್ತಾ ಇದ್ದೀರಿ, ಭಾಳಷ್ಟು ವಿದ್ಯಾರ್ಥಿಗಳನ್ನ ತಾವು ಹೊಂದಿದ್ದೀರಿ, ಅದು ಯಕ್ಷ ಗುರುಗಳು. ನಿಮ್ಮ ಈ ಕಲಾಪಯಣದ ಬಗ್ಗೆ ತಿಳಿಯಲು ನಮಗೆ ಬಹಳ ಕುತೂಹಲ ಇದೆ. ಅದೇ ರೀತಿ ಮಂದಾರ್ತಿ ಮೇಳದಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಿರತಕ್ಕಂಥ ನೀವು, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು, ನಿಮ್ಮ ತಂದೆ ತಾಯಿಯವರ ಬಗ್ಗೆ, ಮತ್ತು ನೀವು ಯಾವ ಊರಿನವರು, ಅದರ ಬಗ್ಗೆ ತಿಳಿಸಿದ್ದಾರೆ. ಮೂಲತಃ ನಾನು ಮಂದಾರ್ತಿಯವನೇ. ಮಂದಾರ್ತಿಯ ಸಮೀಪದ ನಡೂರು ಅನ್ನೋ ಒಂದು ಊರು. ಗ್ರಾಮ ಹೊನ್ನೆಕುಮರಿ ಅನ್ನೋದಾಗಿ ಹೆಗ್ಗುಂಜಿ ಗ್ರಾಮ ಬರ್ತದೆ. ಅಲ್ಲಿ 1984ನೇ ಇಸ್ವಿಯಲ್ಲಿ ನನ್ನ ಜನನ. ನನ್ನ ತಂದೆ ನರಸಿಂಹ ಮರಕಾಲ ಅಂತ, ತಾಯಿ ಕಾಳು ಮರಕಾಲ್ತಿ ಅಂತ. ನಾನು ಮಗುವೀರ ಜಾತಿಗೆ ಸೇರಿದವ. ಪ್ರಾಥಮಿಕವಾಗಿ ನಾನು ಮಂದಾರ್ತಿಯ ಶ್ರೀ ದುರ್ಗಾ ಪರಮೇಶ್ವರಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ 1ರಿಂದ 7ನೇ ತಾರೀಕಿಂದ ತರಗತಿಯ ತನಕ ಓದಿ, ಅಲ್ಲಿಂದ ಹೈಸ್ಕೂಲ್ 8ರಿಂದ 10ರ ತನಕ ಮಂದಾರ್ತಿ ಹೈಸ್ಕೂಲಲ್ಲೇ ವಿದ್ಯಾಭ್ಯಾಸ ಮಾಡಿದವ. ಹೈಸ್ಕೂಲಲ್ಲಿ ಉತ್ತಮ ಅಂಕವನ್ನು, ಗರಿಷ್ಠ ಅಂಕ 555 ಅಂಕ ಪಡೆದು ಪಾಸಾಗಿ ಅಲ್ಲಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದೆ. ಆ ನಂತರ ತಾವು ಅಂದರೆ ಯಕ್ಷಗಾನ ಆಸಕ್ತಿ ತಮಗೆ, ಅಂದರೆ ನೀವು ಯಕ್ಷಗಾನ ರಂಗಕ್ಕೆ ಬರ್ತೀರಿ ತಮ್ಮ ಸಣ್ಣ ಪ್ರಾಯದಲ್ಲಿ. ನಿಮಗೆ ಯಕ್ಷಗಾನ ಆಸಕ್ತಿ ಬರಲಿಕ್ಕೆ ಕಾರಣ ಏನು ಸರ್? ಯಕ್ಷಗಾನ ಆಸಕ್ತಿ ಬರಲಿಕ್ಕೆ ಕಾರಣ ಏನಂದರೆ, ನನ್ನ ತಂದೆಯವರು ಮೂಲತಃ ಯಕ್ಷಗಾನ ಮೇಳದಲ್ಲಿ ಸಾಧಾರಣ ಒಂದು 50 ವರ್ಷದ ತಿರುಗಾಟದ ಅನುಭವ. ಅಂದರೆ ಅವರು ಮಂದಾರ್ತಿ, ಮಾರಣಕಟ್ಟೆ, ಬೇರೆ ಬೇರೆ ಮೇಳಗಳಲ್ಲಿ ದೇವರ ಪೆಟ್ಟಿಗೆ ಹೊರುವ ಕೆಲಸದಲ್ಲಿ ಇದ್ದವರು ಮುಂಚೆ. ಹೌದು, ಪೆಟ್ಟಿಗೆ ಹೊತ್ತುಕೊಂಡು ತಿರುಗುವಂತಹ ಕಾಲದಲ್ಲಿಯೂ ಸಹ ಮೇಳದಲ್ಲಿ ಇದ್ದವರು. ಅವರು ನಾವು ಬಾಲ್ಯದಲ್ಲಿರುವಾಗ ಅವ್ರ ಜೊತೆ ನಾವು ಶಾಲೆ ರಜೆ ಇದ್ದಲ್ಲಿ ಸಂಜೆ 5 ಗಂಟೆಗೆ ಅವರು ಹೊರಡುವಾಗಲೂ ನಾವು ಅವ್ರ ಜೊತೆ ಆಟಕ್ಕೆ ಹೋಗೋದು. ಅವ್ರ ಜೊತೆ ಕೂತ್ಕೊಂಡು ಬೆಳಿಗ್ಗೆ ಆಟ ಮುಗಿಯೋ ತನಕ ಕೂತ್ಕೊಂಡು ಬೆಳಿಗ್ಗೆ ಮತ್ತೆ ನಡ್ಕೊಂಡು ಮನೆಗೆ ಬರ್ತಿತ್ತು. ಅಲ್ಲಿಂದ ಯಕ್ಷಗಾನ ಅನ್ನುವಂಥದ್ದೊಂದು ನಮ್ಮ ರಕ್ತಗತ ಆಗ್ತದೆ ಆಯ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಕ್ಷಗಾನ ಅನ್ನುವಂಥದ್ದನ್ನು ಅಷ್ಟು ನಾವು ಮೈಗೂಡಿಸಿಕೊಂಡು ಬಾಲ್ಯದಲ್ಲಿ ತಂದೆಯವರ ಜೊತೆ ಸೇರಿ, ತಂದೆಯವರು ನೀವು ಯಕ್ಷಗಾನ ಬೆಳಿಗ್ಗೆವರೆ ನೋಡ್ತಿದ್ರಿ, ಆಸಕ್ತಿ ಹಾಗೆ ನಿಮ್ಗೆ ಅಂದ್ರೆ ಆಸಕ್ತಿ ಹಾಗೆ ಬಂತು. ನೋಡ್ತಾ ಮತ್ತೆ ನಿಮ್ಮ ತಂದೆಯವರಿಂದ ಬಂತು. ತಂದೆಯವರು ಮೇಳದ ಕಲಾವಿದರಾದ್ರಿಂದ, ಅಂದ್ರೆ ಅಲ್ಲಿನ ಒಂದು ಕೆಲಸಗಾರರಾದ್ರಿಂದ ನಿಮಗೆ ಆ ಒಂದು ಅಂದ್ರೆ ಬಹಳ ಕಷ್ಟ ಅಲ್ಲ ಸರ್, ಒಂದು ಊರಿಂದ ಒಂದು ಊರಿಗೆ ಪೆಟ್ಟಿಗೆ ಹೊತ್ತು ತಿರುಗುದು ಅಂದ್ರೆ ಸರ್ ಹಿಂದಿನ ಕಾಲದಲ್ಲಿ ಬಹಳ ಕಷ್ಟ. ಆಗಿನ ಕಾಲದ ಯಕ್ಷಗಾನದವ್ರಿಗೆ ಈಗಿನ ಕಾಲದ ಯಕ್ಷಗಾನ ಹೋಲಿಸಿದ್ರೆ ಈಗಿನ ಕಾಲದಲ್ಲಿ ಬಹಳ ಸುಲಭ ನಿಜವಾಗಿ ಅಲ್ವಾ? ನಿಜವಾಗಿ ಈಗ ಕಾಲಮಿತಿ ಬೇರೆ ಆಗಿದೆ. ಮೊದ್ಲು ಹಾಗೆಲ್ಲ, ಒಂದು ಸಂಜೆ 9 ಗಂಟೆ ಶುರುವಾದ್ರೆ ಬೆಳಗಿನ ತನಕ ಯಕ್ಷಗಾನವೇ, ಮತ್ತೆ ಹಗಲಿಡಿ ನಡಿಲಿಕ್ಕೆ ಆಯ್ತು ಸಮಯ, ಮಲಗಲಿಕ್ಕೆ ಸಮಯ ಇಲ್ಲ ಅಂತ ಒಂದು ಪರಿಸ್ಥಿತಿ. ಅದೇ ರೀತಿ ಸರ್, ತಮ್ಮ ಈ ಯಕ್ಷಗಾನದ ಆಸಕ್ತಿ ನಿಮ್ಗೆ ಬೆಳೆಯಿತು. ಯಕ್ಷಗಾನದ ಆಸಕ್ತಿ ಬೆಳೆದ ನಂತರ ಇದನ್ನ ಒಂದು ಶಿಸ್ತುಬದ್ಧವಾಗಿ ಸರಿಯಾಗಿ ಕಲಿಬೇಕನ್ನುವಂತ ಮನಸ್ಸು ನಿಮಗೆ ಆಗಿರ್ಬೇಕು. ಹಾಗೆ ನೀವು ಗುರುಗಳನ್ನ ಅರಸಿಕೊಂಡು ಹೋಗಿದ್ರಿ. ಯಾವೆಲ್ಲ ಗುರುಗಳು ಸರ್? ನಮ್ಮ ಗುರುಗಳು ಯಾರೆಲ್ಲ? ನಾನು SLCಗೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿದವ. ಒಂದು ಒಳ್ಳೆಯ ಯಕ್ಷಗಾನ ಗುರುಗಳನ್ನ ಹುಡುಕಿ ಯಕ್ಷಗಾನ ಅಭ್ಯಾಸ ಮಾಡಬೇಕು, ಅಂದ್ರೆ ಶಾಸ್ತ್ರೀಯವಾಗಿ ನಾನು ಯಕ್ಷಗಾನವನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಉಡುಪಿಯ ಸಮೀಪದ ಇಂದ್ರಾಳಿಯ ಯಕ್ಷಗಾನ ಕೇಂದ್ರದಲ್ಲಿ ನಾನು 1999ರಲ್ಲಿ ನಾನು ಜಾಯ್ನ್ ಆದೆ. ಅವಾಗ ಇಂಟರ್ವ್ಯೂ ಎಲ್ಲ ಇದ್ದಿತ್ತು. ಕಾರಂತರು ಇರಲಿಲ್ಲ. ಕಾರಂತರು ಬಿಟ್ಟ ಸಮಯ. ಅದರ ಹಿಂದಿನ ವರ್ಷ, ಅದರಿಂದ 2 ವರ್ಷ ಹಿಂದಿದ್ದ ಕಾರಂತರು ಇದ್ದಿದ್ರು. ಹೌದು, ನಮ್ಗೆ ಕಾರಂತರು ಸಿಗ್ಲಿಲ್ಲ. ನಮ್ಮ ದುರ್ಯೋಗ ಅದು, ಕಾರಂತರು ಸಿಗಲಿಲ್ಲ. ಆ ಟೈಮಲ್ಲಿ ನಾನು ಸೇರ್ಕೊಂಡೆ. ಅಲ್ಲಿ ನಮಗೆ ಗುರುಗಳು ಆವಾಗ ಪ್ರಾಂಶುಪಾಲರಾಗಿದ್ದವರು ದಿವಂಗತ ನೀಲಾವರ ಲಕ್ಷ್ಮೀನಾರಾಯಣರಾವ್, ತುಂಬಾ ಸರಳ ಸಜ್ಜನ ವ್ಯಕ್ತಿ, ಅವರನ್ನು ಮರೆಯೂ ಹಾಗಿಲ್ಲ, ಅಷ್ಟೊಳ್ಳೆ ಗುರುಗಳು. ಆಮೇಲೆ ನನಗೆ ಇದು ಯಾವುದು ಕುಣಿತದಲ್ಲಿ ಹೆಜ್ಜೆಗಾರಿಕೆಯಲ್ಲಿ ನಮ್ಮ ಯಕ್ಷರಂಗದ ಮೇರು ಗುರುಗಳು ಬನ್ನಂಜೆ ಸಂಜೀವ್ ಸುವರ್ಣರು, ಅವರ ಹತ್ರ ಕುಣಿತವನ್ನು ನಾನು ಅಭ್ಯಾಸ ಮಾಡಿದವ.
ಹಾಗೆ ದಿವಂಗತ ಸತೀಶ್ ಕದ್ಲಾಯರು ಅವರು ಸಹ ನನಗೆ ಭಾಗವತಿಕೆ ತಾಳಪಾಠದಲ್ಲಿ ಭಾಗವತಿಕೆ ಪಾಠದಲ್ಲಿ, ಇನ್ನು ನಗರ ಸುಬ್ರಹ್ಮಣ್ಯಾಚಾರ್ಯರು ಅವರು ಸಹ ದಿವಂಗತರು, ಅವರು ಸಹ ನನಗೆ ಬುಡದ ಸಂಗೀತದ ಪಾಠದಲ್ಲಿ ನನಗೆ ಪಾಠವನ್ನು ಮಾಡಿದವರು. ಹಾಗೆ ನನಗೆ ಕುಣಿತಕ್ಕೆ ಇನ್ನೊಬ್ಬರು ಸಂಜು ಗುರುಗಳು ಇದ್ದಾಗ ಇನ್ನೊಬ್ಬರು ಗುರುಗಳಿದ್ದರು, ಗಣೇಶ್ ನಾಯ್ಕ್ ಚೇರ್ಕಾಡಿ ಅಂತ, ಅವರು ಸಹ ನನಗೆ ಕುಣಿತ ಪಾಠ ಮಾಡಿದವರು. ಜೊತೆಗೆ ಚಂಡೆ ತರಗತಿಯನ್ನ ಕೃಷ್ಣಮೂರ್ತಿ ಬಗ್ವಾಡಿ ಅಂತ ಅವರು ಈಗ ಪ್ರಸ್ತುತ ಕೇಂದ್ರದಲ್ಲೇ ಇದ್ದಾರೆ. ಹೌದು ಹೌದು. ಹಾಗೆ ದೇವದಾಸರಾವ್ ಕೂಡ್ಲಿ ಅಂತ ಅವರು ಕೇಂದ್ರದಿಂದ ಇಲ್ಲ, ಬೇರೊಂದು ಕೇಂದ್ರದಲ್ಲಿದ್ದಾರೆ, ಆದರೂ ಗುರುಗಳಾಗಿದ್ದವರು, ಅವರು ಸಹ ನನ್ನ ಗುರುಗಳು. ಇನ್ನು ಹಿರಿಯ ಭಾಗವತರು ಗೋರ್ಪಾಡಿ ವಿಠಲ್ ಪಾಟೀಲ್ರು ಅವರು ಸಹ ಇದ್ರು, ಅವರು ನಮಗೆ ಪಾಠವನ್ನ ಮಾಡಿದ್ರು. ಹೌದು ಹೌದು. ಮತ್ತೆ ಅಲ್ಲಿನ ಅನುಭವ ಹೇಗಿತ್ತು ಸರ್? ಅಂದ್ರೆ ಈ ಕಲಿಕಾ ವಿಧಾನ ಅಲ್ಲಿಯ ಅನುಭವ ಮರೆಯುವಂತ ಅನುಭವ ಅಲ್ಲ. ಅಂದ್ರೆ ಆಗ ಇದ್ದ ಶಿಸ್ತು, ಕಷ್ಟ. ನಾವು ಸೇರುವಾಗ ಸಾಧಾರಣ ಒಂದು 30 ಜನ ವಿದ್ಯಾರ್ಥಿಗಳಿದ್ದಿದ್ದು 1999ರಲ್ಲಿ. ನಾವು 3 ಜನ ಒಟ್ಟಿಗೆ ಹೋದದ್ದು. ಅಂದ್ರೆ ನಾನು, ನನ್ನ ಚಿಕ್ಕಪ್ಪನ ಮಗ, ನನ್ನ ಅತ್ತೆ ಮಗ, 3 ಜನ ಒಟ್ಟಿಗೆ ನಾವು ನಡೂರಿಂದ ಹೊರಟವರು. ತರಗತಿಗೆ ಬಂದಾಯ್ತು, ತರಗತಿ ಪ್ರಾರಂಭ ಆಯಿತು. ಅವಾಗ ಅಂದ್ರೆ ಬೆಳಿಗ್ಗೆ 8:00 ತರಗತಿ ಪ್ರಾರಂಭ ಆದರೆ ಮಧ್ಯಾಹ್ನ 1 ಗಂಟೆಗೆ ಬಿಡುವಂಥದ್ದು ಊಟಕ್ಕೆ. ಮಧ್ಯಾಹ್ನ 2 ಗಂಟೆಗೆ ತರಗತಿ ಪ್ರಾರಂಭ ಆದರೆ ಸಂಜೆ 5 ಗಂಟೆಗೆ ತರಗತಿ ಬಿಡುವಂತ. ಆ ಮಧ್ಯ ಊಟದ ಅಡಿಗೆಯನ್ನು ಸಹ ನಾವೇ ಮಾಡ್ಕೊಳ್ಬೇಕು. ಒಲೆಗೆ ಕಟ್ಟಿಗೆನ ನಾವೇ ತರಬೇಕು. ಅವಾಗ ಅಷ್ಟು ಕಷ್ಟ ಇದ್ದಿತ್ತು. ಅಷ್ಟೆಲ್ಲ ಬೆಳಿಗ್ಗೆ ಅಂದ್ರೆ ಒಂದು ಬ್ಯಾಚ್, ನಾವು ಅಡಿಗೆ ಮಾಡ್ಲಿಕ್ಕೆ ಒಂದು ಬ್ಯಾಚ್, ಒಂದು 3-4 ಜನರ ಬ್ಯಾಚ್, ದಿನಕ್ಕೊಬ್ಬೊಬ್ಬರು ಹೀಗೆ. ಬೆಳಿಗ್ಗೆ ಬೇಗ ಎದ್ದು ಗಂಜಿಗೆ ಎಲ್ಲ ಮಾಡಿ ಚಟ್ನಿ ಮಾಡಿ, ಗಂಜಿ ಚಟ್ನಿ ಬೆಳಿಗ್ಗೆ ಬಹಳ ಖುಷಿ ವಿಚಾರ, ಅದು ಊಟ ಮಾಡ್ಲಿಕ್ಕೆ ಬಹಳ ಇಷ್ಟ ಆಗುತ್ತೆ. ಕೆಲವು ಭಾನುವಾರ ಮಾತ್ರ ತಿಂಡಿ ಇರ್ತಿತ್ತು, ಉಪ್ಪಿಟ್ಟು ಅಥವಾ ಕೇಸರಿ ಭಾತ್ ಏನೋ ಮಾಡ್ತಿತ್ತು, ಇಡ್ಲಿ ಮಾಡ್ತಿತ್ತು. ಕೆಲವು ದಿವಸ ಗಂಜಿ ಊಟ, ಒಳ್ಳೆಯ ಆಹಾರ. ಅದನ್ನ ಸೇವಿಸಿಕೊಂಡು ನಾವು ಸರಿಯಾಗಿ 8:20 ನಾವು ಯೂನಿಫಾರ್ಮ್ ಇರ್ತಿತ್ತು. ಒಂದು ಕಾವಿ ಲುಂಗಿ ಮತ್ತೆ ಬನಿಯಾನ್ ಹಾಕ್ತಿತ್ತು. ಕುಣಿತಕ್ಕೆ ಬನಿಯಾನ್ ಹಾಕ್ಲಿಕ್ಕೆ ಇಲ್ಲಿ ಇತ್ತು. ಹೌದು, ಬರಿ ಮೈಯಲ್ಲಿ ಇರೋದು. ಕಾವಿ ಲುಂಗಿ, ಸೊಂಟಕ್ಕೆ ಒಂದು ಟವಲ್ ಅನ್ನ ಕಟ್ಕೊಳ್ಳುವಂತ ಕ್ರಮ ಇದ್ದಿತ್ತು ಅವಾಗ. ಅದನ್ನು ಕೂತ್ಕೊಂಡು ಚಾಪೆ ನಾವೇ ಹಾಕಿ ರೆಡಿ ಮಾಡಿ, ಗುರುಗಳು ಬರುವಾಗ ನಾವು ಬರ್ಲಿಕ್ಕಿಂತ ಮುಂಚೆ ನಾವು ಬಂದು ಕೂತ್ಕೊಂಡು ರೆಡಿ ಆದಾಗ ಗುರುಗಳು ಬಂದಾಗ ಅವರಿಗೆ ಗೌರವ ಕೊಟ್ಟು ತರಗತಿಯನ್ನು ಗುರುಗಳು ಪ್ರಾರಂಭ ಮಾಡ್ತಿದ್ರು. ಗುರುಗಳಂದ್ರೆ ಅಷ್ಟು ಭಯ ಇದ್ದಿತ್ತು ನಮ್ಗೆ ಅವಾಗ. ಯಾಕಂದ್ರೆ ಗುರುಗಳು ಅನ್ನುವ ಶಬ್ದಕ್ಕೆ ಅಷ್ಟು ವ್ಯಾಲ್ಯೂ ಇದ್ದಿತ್ತು ಆವಾಗ. ಹೌದು ಹೌದು. ಹಾಗಾಗಿ ಅಷ್ಟು ಭಯ ಇದ್ದಿತ್ತು. ಭಯ ಇರ್ಲಿಕ್ಕೋಸ್ಕರ ನಾವು ಕಷ್ಟಪಟ್ಟು ಕಲಿತಿತ್ತು. ಅಂದ್ರೆ ತುಂಬಾ ಆವಾಗ ಶಿಕ್ಷೆಯೂ ಸಹ ಇದ್ದಿತ್ತು. ಕಲಿಯುವಾಗ ಶಿಕ್ಷೆ ಇದ್ದಿತ್ತು. ಶಿಕ್ಷೆ. ಈಗ ಶಿಕ್ಷೆ ಕೊಡುವ ಹಾಗೆ ಇಲ್ಲ. ಶಿಕ್ಷೆ ಕೊಟ್ಟರೆ ಮತ್ತೆ ಈಗ ಶಿಕ್ಷೆ ಕೊಟ್ಟರೆ ಮತ್ತೆ ಬರುವುದಿಲ್ಲ ತರಗತಿಗೆ. ಆವಾಗ ಶಿಕ್ಷೆ ಇದ್ದಿತ್ತು. ಆ ಶಿಕ್ಷೆ ಇದ್ದ ಕಾರಣವೇನು, ನಾವು ಇವತ್ತೊಂದು ಗುರುಗಳ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಆ ಗುರುಗಳ ಕೃಪೆ ನಮ್ಮ ಮೇಲೆ ಆಗಿದೆ ಅಂತ ನಾನು ಹೇಳಲಿಕ್ಕೆ, ಎಲ್ಲೂ ಬೇಕಾದ್ರೆ ನಿಂತ್ಕೊಂಡು ಹೇಳಲಿಕ್ಕೆ ತಯಾರಿದ್ದೇನೆ. ಅಂದ್ರೆ ಅಷ್ಟು ಸಂತೋಷದ ವಿಷಯ, ಅಷ್ಟು ಖುಷಿ ವಿಚಾರ. ಹೌದು ಹೌದು ಹೌದು, ಖಂಡಿತ ಖಂಡಿತ. ಅಂದ್ರೆ ಅದು ಭಯ ಮತ್ತೆ ಒಂದು ನಿಮ್ಗೆ ಆಸಕ್ತಿ, ಮುಖ್ಯವಾಗಿ ಆಸಕ್ತಿ. ಕೆಲವರಿಗೆ ಅಂದ್ರೆ ಆಸಕ್ತಿ ಕಡಿಮೆ ಇರ್ತದೆ. ನನಗೆ ಏನಾದ್ರು ಒಂದು ವೇಷ ಮಾಡಬೇಕು ಅನ್ನುವಂತ ಒಂದಿದಿರ್ತದೆ. ನಾನು ಒಂದು ಸ್ವಲ್ಪ ಪ್ರಚಾರ ಬೇಕು ನನಗೆ. ಆ ಮಟ್ಟಿನಲ್ಲಿ ಹಲವಾರು ಜನ ಈಗಿನ ಕಾಲದವರು ಚಿಂತೆ ಮಾಡಿ, ಹಿಂದೆ ಹಾಗಲ್ಲ. ಹಿಂದೆ ಫುಲ್ ಪರಿಪೂರ್ಣವಾಗಿ ಅದಕ್ಕಾಗಿ ತೊಡಗಿಸಿಕೊಂಡವರು ಮಾತ್ರ ಕಲಾ ಕೇಂದ್ರಕ್ಕೆ ಹೋಗ್ತಾರೆ, ಇಲ್ಲದ್ರೆ ಯಾರು ಹೋಗುದಿಲ್ಲ ಅಷ್ಟು ಪಕ್ಕನೆ. ಯಾಕಂದ್ರೆ ಅದು ಒಂಥರ ಅಲ್ಲಿ ಕಷ್ಟ. ನೀವು ಹೇಳಿದ್ರೆ ಈ ಕಷ್ಟವನ್ನು ಅನುಭವಿಸಿಕೊಂಡು ಕಲಿಯುದಿದೆಯಲ್ಲ. ಹಿಂದಿನ ಕಾಲದಲ್ಲಿ ಸಂಗೀತ ಕೂಡ ಹಾಗೆ ಸರ್ ಅಲ್ಲ ಸರ್. ಗುರುಕುಲದಲ್ಲಿ ನಿಂತುಕೊಂಡು, ಅವರ ಗುರುಗಳ ಮನೆಯಲ್ಲಿ ನಿಂತುಕೊಂಡು ಅವರ ಸೇವೆ ಮಾಡ್ಕೊಂಡು ಕಲ್ತಂತ ಹಲವಾರು ಸಂಗೀತಗಾರರಿದ್ದಾರೆ. ಅದೇ ರೀತಿ ಎಸ್ ಜೇಸುದಾಸ್ ಅವರು ಇರ್ಬೋದು, ಹಲವಾರು ಕಲಾವಿದರನ್ನು ನಾವು ನೋಡುವಾಗ ಅವರು ಗುರುಗಳ ಮನೆಯಲ್ಲಿ ನಿಂತು ಕಲ್ತವ್ರು. ಹೌದು. ಅದೇ ರೀತಿ ಆ ರೀತಿಯಲ್ಲಿ ಅಂದ್ರೆ ನಿಮ್ಗೆ ಅದ ಶ್ರದ್ಧೆಯಿಂದ ಕಲ್ತಾಗ, ಅದೇ ರೀತಿ ಬೇಕು ನನಗೆ, ನಾನು ಕಲಿಬೇಕು ಎನ್ನುವಂತ ಇದರಿಂದ ಕಲ್ತಾಗ ನಿಜವಾಗಿ ನಮಗೆ ಒಂದು ಆ ಕಲಿಕೆ ನಮ್ಮ ತಲೆಗೆ ಹೋಗ್ತದೆ. ಹಾಗೆ ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್. ಅವ್ರು ಹೇಳೋದಿಲ್ಲ, ನೀವೇ ಹೇಳ್ಬೇಕು ಅವ್ರು ಯಾರು ಅಂತ. ನೋಡೋಣ. ನಮಸ್ತೆ ಸರ್. ಹಲೋ ಗುರುಗಳೇ, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಆಯ್ತು ಸರ್. ಇವರು ನಿಮ್ಮ ಆತ್ಮೀಯರಿದ್ದಾರೆ, ಮಹೇಶ್ ಕುಮಾರ್ ಮಂದಾರ್ತಿ ಅವರು. ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಗುರುಗಳಿಗೆ ನಮಸ್ಕಾರ. ಸವ್ಯಸಾಚಿ ಅವರಿಗೆ ನಮಸ್ಕಾರ. ನಮಸ್ಕಾರ. ಸದಾಶಿವ ಮೀನರು. ಭಾಗವತರು ಸ್ವರ ಗೊತ್ತಾಗದೆ ಇರ್ತಾರೆ. ಸದಾಶಿವ ಮೀನರು ನಾವು ಜೊತೆಗಿರೋ ನಮ್ಮ ಆತ್ಮೀಯರು. ಅದೇ ಅದೇ ಅದೇ. ಹೇಳಿ ಸರ್. ಅದೇ ಗುಲ್ಬರ್ಗದಲ್ಲಿ ಇದ್ದೇನೆ. ಕೇಳ್ತಾ ಇದೆಯಾ? ಕೇಳ್ತೀವಿ ಸರ್. ಕೇಳ್ತೀವಿ ಸರ್.
ನಾನೊಂದು ಕಾರ್ಯಕ್ರಮ ನಿಮಿತ್ತ ಗುಲ್ಬರ್ಗ್ ಬಂದಿದ್ದೇನೆ. ಹಾಗಾದ್ರೆ ಇದು ಮಹೇಶ್ ಬಂಡತ್ ಅವ್ರದ್ದು ಇದು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಅವರು ಸವ್ಯಸಾಚಿಗಳು, ಯಾಕಂದ್ರೆ ಅವರಲ್ಲಿ ವಿದ್ಯೆ ಏನೆಲ್ಲ ಉಂಟಂತ ನಮ್ಗೇನು ಲೆಕ್ಕ ಸಿಕ್ಕಲಿಲ್ಲ. 8 ವರ್ಷ ಆಯ್ತು ಅವ್ರ ಜೊತೆಲಿ ಇದ್ದು. ಅವ್ರು ಏನೆಲ್ಲ ವಿದ್ವತ್ ಇದೆ ಅಂತ ನಮ್ಗೆ ಲೆಕ್ಕ ಸಿಕ್ಕಲಿಲ್ಲ. ಯಾವ ಫೀಲ್ಡ್ ನೋಡಿದ್ರು ಇದಾರೆ ಒಂಥರ ಯೂನಿವರ್ಸಿಟಿ ಇದ್ದಾಗ ಅವ್ರು ಒಂಥರ. ಚಂಡೆ ಆಗ್ಲಿ, ಮದ್ಲೆ ಆಗ್ಲಿ, ಭಾಗವತಿಗೆ ಆಗ್ಲಿ, ವೇಷ ಆಗ್ಲಿ, ಸೆಕ್ಸೋಫೋನ್ ವಾದನ ಆಗ್ಲಿ, ಯಾವ್ದ್ರಲ್ಲಿ ಇಲ್ಲ ಅನ್ನೋದೇ ಇಲ್ಲ ಅವರು. ತುಂಬಾ ಬ್ರಿಲಿಯಂಟ್ ಸರ್, ತುಂಬಾ ಖುಷಿ ಆಗ್ತದೆ. ನಿಮ್ಮಂತ ಹಿರಿಯವರ ಆಶೀರ್ವಾದ. ಪ್ರತಿಭೆಗೆ ಸರಿಯಾದ ಅವಕಾಶ, ಪುರಸ್ಕಾರ ಸಿಕ್ಕಿಲ್ಲ ಸರ್, ಅದೇ ಒಂಚೂರು ಬೇಜಾರಾಗ್ತದೆ. ಹೌದು, ಮುಂದೆ ಖಂಡಿತ ಸಿಗ್ತದೆ ಅಲ್ಲ ಸರ್? ಖಂಡಿತವಾಗಿ ಸಿಗ್ತದೆ. ಯಾಕಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ ಗಳನ್ನ ಅವ್ರು ತಯಾರು ಮಾಡಿ ಯಕ್ಷಗಾನ ರಂಗಕ್ಕೆ ಬಿಟ್ಟಿದ್ದಾರೆ. ಮತ್ತೆ ಅದ್ರ ಮಟ್ಟಿಗೆ ಖುಷಿ ಆಗ್ತದೆ ಸರ್. ಯಾವ ಒಬ್ಬ ಕಲಾವಿದನಿಗೂ ಅಷ್ಟು ಟ್ಯಾಲೆಂಟ್ ಭಾರಿ ಅಪರೂಪ, ತುಂಬಾ ಅಪರೂಪದಲ್ಲಿ ಅಪರೂಪ. ತುಂಬಾ ಹೆಮ್ಮೆ ಪಡ್ತೀನಿ ಅವ್ರ ಕಸುಬಿನ ಬಗ್ಗೆ. ಹೌದು ಸರ್. ನಿಮ್ಮ ಜೊತೆಗೆ ಅಲ್ಲ ಜೊತೆಗಿದ್ರಲ್ಲ ಸರ್ ಮೇಳದಲ್ಲಿ? ನಮ್ಮ ಜೊತೆಲ್ಲ ಒಂದು 4 ವರ್ಷ ಇದ್ರು ಸರ್. ಮತ್ತೆ ಮಳೆಗಾಲದಲ್ಲಿ ಎಲ್ಲ ಅವ್ರ ಜೊತೆಲಿ ಅವ್ರು, ಯಾಕಂದ್ರೆ ಅವ್ರು ಮೊದ್ಲಿಗೆ ಚಂಡಲ್ಲಿ ಇದ್ದಾಗ ನಮ್ಗೆ ಆ ಪದ್ಯ ಹೇಳುವಾಗ ಒಂಥರ ಅದೊಂದು ಕ್ರೇಜ್ ಬಂದ್ಬಿಡ್ತದೆ, ಅದನ್ನ ಥ್ರಿಲ್ ಅಂತ ಹೇಳ್ತಾರಲ್ಲ, ಅದೇ ತುಂಬಾ ಖುಷಿ. ಹೌದು. ಅವರು ನಾವು ಹೇಳಿದ ಪದ್ಯವನ್ನು ಅನುಭವಿಸಿ ಬಾರಿಸುವಾಗ ನಮ್ಗೊಂಥರ ಜೋಶ್ ಸಿಗಬೇಕು. ಹೌದು, ಒಂದು ಸ್ಪಿರಿಟ್ ಬರ್ತದೆ ಅಲ್ಲ ಸರ್ ಹಾಡುವಾಗ. ಹೌದು ಸರ್. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಒಳ್ಳೆ ಅವಕಾಶ ಸಿಕ್ಲಿ. ಇವರು ಅವ್ರೆಲ್ಲ ಒಳ್ಳೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ. ಹೌದು ಸರ್. ಐಶ್ವರ್ಯ ಜಾಸ್ತಿ ಸಿಕ್ಲಿ ಅವರಿಗೆ. ಹೌದು ಸರ್. ಖಂಡಿತ ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಬಹಳ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಸದಾಶಿವ ಅಮೀನ್ ಅವರು. ಹೌದು ಸರ್. ನಿಮ್ಮ ಊರಿನ ಮಿಸಸ್ ಊರಿನವರು, ಕೊಕ್ಕರ್ಣೆಯವರು. ಅದ್ರ ಅಂದ್ರೆ ಬಹಳಷ್ಟು ಹೇಳಿದ್ರು ಅದವರು. ನಾನು ಕೂಡ ಅದೇ, ನಿಮ್ಮ ಇದನ್ನು ಓದ್ತಾ ಅವ್ರು ಯಾವ್ದ್ರಲ್ಲಿ ಇಲ್ಲ ಯಾವ್ದ್ರಲ್ಲಿ ಇದ್ದಾರೆ ಅನ್ನೋದು ಅವರಿಗೂ ಗೊತ್ತಾಗಿಲ್ಲ ಅಂತ, ಇನ್ನು ನನಗೂ ಗೊತ್ತಾಗಿಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಎಲ್ಲವನ್ನು ಮಾಡ್ತೀರಲ್ಲ ಸರ್ ನೀವು ಅಂತ. ಅಂದ್ರೆ ಎಲ್ಲಾ ವಿಭಾಗದಲ್ಲಿ ಇದ್ದೀರಿ, ಬಹಳಷ್ಟು ಸೇವೆಯಾಗಿ ಮಾಡ್ತೀರಿ ನೀವು. ಅದಕ್ಕೆ ಅವರು ಐಶ್ವರ್ಯ ಬರ್ಲಿ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಅವರಿಗೆಲ್ಲ ವಿಚಾರಗಳು ಗೊತ್ತಿದೆ, ಹಾಗಾಗಿ ಹೌದೌದು, ಅದಕ್ಕೆ ಅವ್ರು ಹೇಳಿದ್ರು ಒಂದು ಸೇವೆಯಾಗಿ ಮಾಡುವ ಕಾರಣ ನಿಮ್ಗೆ ಐಶ್ವರ್ಯ ಇನ್ನೂ ಬರ್ಲಿ ಅನ್ನೋ ನಿಟ್ಟಿನಲ್ಲಿ. ಆಗಲಿ ಸರ್, ಬಹಳ ಖುಷಿ ಆಯ್ತು ಸರ್. ಅಂದ್ರೆ ರೀತಿ ಪ್ರತಿಭಾ ಸಂಪನ್ನ ತಾವು, ಹಲವಾರು ವಿಭಾಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ಅದು ಅಲ್ಲ ನಿಮ್ಮಲ್ಲಿರುವಂಥ ಕಲೆಯನ್ನು ಇನ್ನೊಬ್ರಿಗೆ ಕೂಡ ಕಲಿಸ್ತಾ ಇದ್ದೀರಿ. ಅದು ಕೂಡ ಬಹಳಷ್ಟು ಖುಷಿ ಆಗ್ತದೆ. ಅದೇ ರೀತಿ ನಾವು ಮಾತಾಡ್ತಿದ್ದೀವಿ ಕಲಾ ಕೇಂದ್ರದ ಬಗ್ಗೆ, ಕಲಾ ಕೇಂದ್ರದಲ್ಲಿ ಕಲಿತ ಬಗ್ಗೆ. ಬಹಳ ಉತ್ತಮವಾಗಿ ಕಲಿತು ನೀವು ಕೂಡ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡ್ತೀರಿ ಅಲ್ಲ ಸರ್? ಮೊದಲ ಮೇಳ ತಮ್ಮದು ಮಂದಾರ್ತಿ ಮೇಳ. ಮಂದಾರ್ತಿ ಮೇಳದಲ್ಲಿ ಸಂಗೀತಗಾರರಾಗಿ ಆ ಅನುಭವ ಹೇಗಿತ್ತು ಸರ್? ಅಂದ್ರೆ ಮೇಳ ಪ್ರಥಮ ಬಾರಿಗೆ ತಾವು ಕಲಾ ಕೇಂದ್ರದಲ್ಲಿ ಅಭಿನಯಿಸಿರ್ಬೋದು, ನಾಟ್ಯ ಮಾಡಿರ್ಬೋದು, ಭಾಗವತಿಗೆ ಮಾಡಿರ್ಬೋದು, ನೀವು ಭಾಗವತರಾಗಿ ಸೇರ್ತೀರಿ ಮೇಳಕ್ಕೆ ಅಲ್ಲ ಸರ್? ಅದರ ಅನುಭವ ತಿಳಿಸಿ ಸರ್. 1999ನೇ ಇಸ್ವಿಯಲ್ಲೇ ನಾನು ಮೇಳಕ್ಕೆ, ನಮ್ದು ಕೇಂದ್ರ ಮುಗಿಯುವಾಗ ಸಾಧಾರಣ ಏಪ್ರಿಲ್ಗೆ ಕೇಂದ್ರ ಮುಗಿತದೆ, ಶಾಲೆ ರಜೆ ಸಿಕ್ಕಿದ ಹಾಗೆ. ಏಪ್ರಿಲಿಂದ ಮೇ ತಿಂಗಳ ತನಕ ಆಟ ಇರ್ತಿತ್ತು. ಆವಾಗ ನಾನು ಏಪ್ರಿಲ್ ತಿಂಗಳ ಸ್ಟಾರ್ಟ್ ಅಲ್ಲೇ ನಾನು ಆವಾಗ 2 ಮೇಳ ಇದ್ದಿತ್ತು, 5 ಮೇಳ ಆಗಿರ್ಲಿಲ್ಲ. ನಾನು ಸೇರುವಾಗ 2 ಮೇಳ ಇದ್ದಿತ್ತು. ಮೇಳಕ್ಕೆ ನಾನು ಪ್ರಾರಂಭಿಕವಾಗಿ ಸೇರ್ಕೊಂಡೆ. ಸ್ಟಾರ್ಟಿಂಗ್ ನನಗೆ ಮೇಳಕ್ಕೆ ಸೇರುವಾಗ ಅಪ್ಪ ಇದ್ರಲ್ಲ, ಅಪ್ಪನ ಜೊತೆ ಹೋಗಿ ನಾನು ನಮ್ಮ ಮುಕ್ತೇಶ್ವರ ಹತ್ರ ಮಾತಾಡಿ ನಾನು 2 ತಿಂಗಳ ತಿರುಗಾಟ ಮಾಡ್ತೇನೆ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಕಲೀಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಸೇರ್ಕೊಂಡೆ. ಆ ವರ್ಷ ಯಾವುದೇ ಅಗ್ರಿಮೆಂಟ್ ಅಥವಾ ಸಂಬಳ ಯಾವುದೇ ಇಲ್ಲದೆ ನಾನು ಕಲೀಲಿಕ್ಕೋಸ್ಕರ ಮೇಳಕ್ಕೆ ಸೇರ್ಕೊಂಡೆ. ಆವಾಗ ಸ್ಟಾರ್ಟಿಂಗ್ ನನಗೆ ಪೇಟ ಕಟ್ಟಿ ಬಿಟ್ಟವರು ಪ್ರಾಚಾರ್ಯರಾದಂತಹ KP ಹೆಗಡೆ ಅವರು. ಅವರನ್ನು ಯಾವತ್ತೂ ಮರೆಯುವಾಗಿಲ್ಲ. ನಾನು ಅವರನ್ನು ನೆನಪಿಸ್ಕೊಳ್ತೇನೆ. ಅವರ ಪದ್ಯದಲ್ಲೂ ಸಹ ಅವರ ಶೈಲಿಯನ್ನೇ, ಹಳೆ ಶೈಲಿಗಳ ಹೇಳುವಾಗ KP ಹೆಗಡೆ ಅವರ ಶೈಲಿಯನ್ನೇ ನಾನು ಅನುಸರಿಸ್ತಾ ಇದ್ದೇನೆ. ಅದು ಹೆಚ್ಚಿನವರಿಗೆ ಗೊತ್ತಿದೆ. ಆವಾಗ ಸ್ಟಾರ್ಟಿಂಗ್ KP ಹೆಗಡರು ಪೇಟ ಕಟ್ಟಿಬಿಟ್ರು. ತಾಳ ಹಿಡ್ಕೊಂಡು ಗಜಮುಖ, ನಾನು ಬಾರಾಳಿ ಗಣಪತಿ ದೇವಸ್ಥಾನದಲ್ಲಿ ಪ್ರಾರಂಭಿಕವಾಗಿ ನಾನು ತಾಳ ಹಿಡ್ದವ. ಕಾಯಂ ಆಟ ಆಗ್ತದೆ ಅಲ್ಲಿ, ಒಂದು ಯಾರ್ದೋ ಹರಕೆ ಆಟ ಇತ್ತು, ಸೇವೆ ಆಟ, ಅಲ್ಲಿ ತಾಳ ಹಿಡ್ದದ್ದು. ನಿಲ್ಲುವಾಗ ಮೊದಲೇ ನಂಗೆ ಕೈ ಸೇಕಾಗುವ ಒಂಚೂರು ಉಂಟು. ತಾಳ ಹಿಡಿದು ಗಜಮುಖ ಮಾಡುವಾಗ ಕೈ ಇಷ್ಟು ಸೇಕಾಗ್ತದೆ. ಅಂದ್ರೆ ಅಷ್ಟು ಭಯ ಇದ್ದಿತ್ತು ಮಂದಾರ್ತಿ ಮೇಳ ಅಂದ್ರೆ. ಆವಾಗ ಅಜಾನುಭಾವಿ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ನೆನಪಾಗುದಿಲ್ಲ ಕಲಾವಿದರು, ಅದು ಅಷ್ಟು ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ರು, ಹಿರಿಯ ಕಲಾವಿದರು. ನಾವು ಅವರೆದುರಿಗೆ ಏನು ಅಲ್ಲ.
ಅಂತ ಒಬ್ಬ ಕಲಾವಿದರ ಸಂಘಟನೆಯಲ್ಲಿ ನಾನೊಂದು ಪೂಜೆ ಮಾಡುವುದಂದ್ರೆ ಚೌಕಿಲಿ ಅದು ನಮ್ಗೆ ಒಂಥರ ಭಾಗ್ಯ. ಹೌದು. ಅಷ್ಟು ಕಷ್ಟ ಇದ್ದಿತ್ತು. ಚೌಕಿಲಿ ಪೂಜೆ ಮಾಡುವಾಗ ತಾಳ ನಡುತ್ತಿತ್ತು. ಅಂದ್ರೆ ನಾನು ಪರ್ಫೆಕ್ಟ್ ಆಗಿ ಕಲಿತು ತಯಾರಾಗಿದ್ದೆ. ಅಂದ್ರೆ ಸಂಗೀತಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಗುರುಗಳ ಹತ್ರ ಸಾಂಪ್ರದಾಯಬದ್ಧವಾಗಿ ನಾನು ಹಾಡುದು ಸಂಪ್ರದಾಯಬದ್ಧವಾಗಿ ಹಾಡುವಂತ ಶೈಲಿ ಆವಾಗ. ಈಗೀಗ ಬಂದ ಹಾಗೆ ಗಾದೆ ಮಾತುಂಟಲ್ಲ, ಕಾಲಕ್ಕೆ ತಕ್ಕಂತೆ ಕೋಲ. ಈಗೀಗ ನಾನು ಸ್ವಲ್ಪ ಅಗತ್ಯವಿದ್ದಲ್ಲಿ ಹೊಸ ಶೈಲಿಯನ್ನ ಬಳಸ್ತೇನೆ, ಅಗತ್ಯ ಇಲ್ಲದಲ್ಲಿ ಹಳೆ ಶೈಲಿಯನ್ನೇ ಮಾಡ್ತೇನೆ. ಹಾಗಾಗಿ ಆವಾಗ ಹಳೆ ಶೈಲಿಯ ಪದ್ಯ ಸಾಧಾರಣ ನಾನು ಆವಾಗ ಗಣಪತಿ ಭಟ್ರ ಶೈಲಿ ಮಾಡ್ತಿದ್ದೆ. ನಂಗೆ ಅವ್ರು ತುಂಬಾ ಪ್ರೀತಿಯ ಭಾಗವತರು. ಹಾಗೆ ಹೆರಂಜಾಲು ಗೋಪಾಲ್ ಗಣೇಗರ್ ಅವರು ಸಹ ನಂಗೆ ತುಂಬಾ ಪ್ರೀತಿಯ ಭಾಗವತರು, ನನ್ನ ಹಿರಿಯ ಭಾಗವತರು. ಅವರ ಶೈಲಿಯನ್ನು ಸಹ ಆವಾಗ ಮಾಡ್ತಿದ್ದೆ. ಅಂದ್ರೆ ಸ್ವರ ಹಾಗಿದ್ದಿತ್ತು. ನಾನು ಬಾಲ್ಯದಲ್ಲಿ ನನ್ನ ಸ್ವರ ಹೈ ಪಿಚ್ ಸ್ವರ ಇದ್ದಿತ್ತು. ಬತ್ತ ಸ್ವರ ಸ್ವಲ್ಪ ಗಡ್ಸಾಯ್ತು, ಚೇಂಜ್ ಆಯ್ತು. ಈಗ ಸ್ವರ ಸ್ವಲ್ಪ ಶೈಲಿ ಚೇಂಜ್ ಆಯ್ತು. ಸ್ವರ ಚೇಂಜ್ ಆಗ್ಲಿಕ್ಕೋಸ್ಕರ ಶೈಲಿ ಚೇಂಜ್ ಆಯ್ತು. ಹೌದು, ಅಂದ್ರೆ ಹೈ ಪಿಚ್ ಹೋಗ್ಲಿಕ್ಕೆ ಆಗದಿದ್ದ ಕೂಡಲೇ ಶೈಲಿ ಆಟೋಮೆಟಿಕ್ ಬದಲಾವಣೆ ಆಗಿ ಆಗ್ತದೆ. ಅದು ಹಾಡುವವನ ಅನುಕೂಲತೆಗೆ ಸಂಬಂಧಪಟ್ಟ. ಹಾಗಾಗಿ ಆವಾಗ ಅಷ್ಟು ಕಷ್ಟದಿಂದ ಅಷ್ಟು ಭಯದಿಂದ ಚೌಕಿಯಲ್ಲಿ ಗಣಪತಿ ಪೂಜೆ ಮಾಡಿ ರಂಗಸ್ಥಳದಲ್ಲಿ ಒಂದು ಸಂಗೀತವನ್ನು ಪೂರೈಸಿ ಬರುವುದರ ಒಂದು ಸ್ವಲ್ಪ ದಿವಸ ಅಂದ್ರೆ 1 ತಿಂಗಳು ತಿರುಗಾಟ ಅನ್ನುವಂಥದ್ದು ಅಷ್ಟು ಭೀತಿಯಿಂದ. ಅಂದ್ರೆ ಯಾರೆಂತ ಹೇಳ್ತಾರೋ, ಚಂಡಮದ್ಲೆಯವ್ರು ಬೈತಾರೋ. ಈಗ ನಮ್ಗೆ ಹೊಸ್ತಲ್ಲ, ರಂಗಸ್ಥಳ ಹೊಸ್ತ, ಶ್ರುತಿ ಬಿಡ್ತದೋ ಅಂದ್ರೆ ಮೈಕ್ ಹೊಸ್ತು, ನಮ್ಗೆ ಮೈಕಲ್ಲಿ ಪದ್ಯ ಹೇಳುದು ಹೊಸ್ತು. ಆವಾಗ ಈಗಿನ ಇನ್ಸ್ಟ್ರೂಮೆಂಟ್ ಅಲ್ಲಿ ಎಕ್ಕೋ ಇರ್ಲಿಲ್ಲ, ಹಾರ್ನ್ ಇರ್ಲಿಲ್ಲ, ಖಾಲಿ 2 ಬಾಕ್ಸ್ ಮಾನಿಟರ್ ಇರ್ಲಿಲ್ಲ. ಅಂತ ಒಂದು ಇದರಲ್ಲಿ ನಾವು ಹಾಡಿ ಪ್ರಾರಂಭಿಕವಾಗಿ ಹಾಡ್ಕೊಂಡು ಬಂದದ್ದು. ಅಷ್ಟು ಭಯ ಇದ್ದಿತ್ತು, ಭಕ್ತಿ ಇದ್ದಿತ್ತು. ದೇವರು ಅಂದ್ರೆ ಮಂದರ್ತಿ ದುರ್ಗಾ ಪರಮೇಶ್ವರಿ ಅಂದ್ರೆ ಅಷ್ಟು ಕಾರಣಿಕ ಒಬ್ಬಳು ತಾಯಿ. ಅವಳ ಸನ್ನಿಧಿಯಲ್ಲಿ ಸೇವೆ ಮಾಡುವಂತಹ ಭಾಗ್ಯ ಸಿಕ್ಕಿತ್ತಂತ ನಮ್ಗೊಂದು ಖುಷಿ ಇದ್ದಿತ್ತು, ಭೀತಿಯೂ ಇದ್ದಿತ್ತು. ಹಾಗಾಗಿ ಹಿರಿಯ ಕಲಾವಿದರ ಹತ್ರ ಹಿರಿಯ ಕಲಾವಿದರ ಭಯ ಇರ್ಲಿಕ್ಕೋಸ್ಕರ ಇವತ್ತು ನಾನೊಬ್ಬ ಕಲಾವಿದನಾಗಿ ಸಣ್ಣ ಪುಟ್ಟ, ಅಂದ್ರೆ ದೊಡ್ಡ ಕಲಾವಿದ ಅಲ್ಲ, ಸಣ್ಣ ಪುಟ್ಟ ಕಲಾವಿದನಾಗಿ ಒಂದು ರೂಪುಗೊಳ್ಳಿಕ್ಕೆ ಒಂದು ಅವಕಾಶ ಆಯ್ತು ಅಂತ ನನ್ನ ಅಭಿಪ್ರಾಯ. ಖಂಡಿತ ಸರ್. ಅದೇ ರೀತಿ ಅಂದ್ರೆ ಒಂದು ಹೊಸ ಅನುಭವ, ಅದು ನಿಮಗೆ ಹೊಸ ಅನುಭವವನ್ನು ಬಂದು ನೀವು ಹೇಳಿದ ಚೌಕಿಯಲ್ಲಿ ಕೈ ಅಲ್ಲಟ್ಟದ್ರೆ ಭಯ, ಅಂದ್ರೆ ಯಾರೋ ಏನೋ ಹೇಳ್ತಾರೋ, ಅಂದ್ರೆ ನಾನು ಹೇಗೆ ಹಾಡ್ತೇನೆ ಅನ್ನೋದು ನಮ್ಗೆ ಗೊತ್ತಿರೋದು. ಮತ್ತೆ ಇನ್ನು ನೀವು ಹೇಳಿದ ಮೈಕಕ್ಕೆ ಈಗಿನ ಕಾಲದಲ್ಲಿ ಎಕ್ಕೋ ಎಲ್ಲ ಕೊಟ್ಟು ಒಂಥರ ಸ್ವರವನ್ನ ಇನ್ನೂ ಕೂಡ ಮಧುರವಾಗಿ ಬರುವಂತೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಏನು ಇಲ್ಲದ ಕೂಡ ಮಧುರದಲ್ಲಿ ನಮ್ಮ ಧ್ವನಿಯಲ್ಲೇ ಮಧುರತೆ ಬೇಕು. ಆ ಕಾಲದಲ್ಲಿ ಹಾಡುವಾಗ ನಮ್ಮ ಧ್ವನಿಯಲ್ಲಿ ಆ ಮಧುರತೆಯನ್ನು ಸೇರಿಸ್ಕೊಂಡು ಹಾಡಬೇಕಾಗ್ತದೆ. ಇಲ್ಲರ ಕರ್ಕಶವಾಗಿ ಕೇಳ್ತದೆ. ಒಂದು ಏರು ಪಿಚ್ ಎಲ್ಲ ಹಾಡುದಲ್ಲ, ಆ ರೀತಿ ಅಂದ್ರೆ ಬಹಳ ಒಂದು ಹೊಸ ಅನುಭವ ಅಲ್ಲ ಸರ್. ಹೊಸ ಅನುಭವ, ಮರೆಯಲಾಗದ ಅನುಭವ ಅಲ್ಲ ಸರ್. ಅದೇ ಆವಾಗಿನ ಈಗಿನ ಅದೇ ಧ್ವನಿವರ್ಧಕಕ್ಕೆ ಹೇಳುವುದಾದ್ರೆ ಅದು ಅಜಗಜಾಂತರ ವ್ಯತ್ಯಾಸ. ಅಜಗಜಾಂತರ, ರಾತ್ರಿ ಹಗಲು. ಹೌದು, ರಾತ್ರಿ ಹಗಲು. ಧ್ವನಿವರ್ಧಕ ಇಲ್ಲದೆ ಹಾಡಿದ ಭಾಗವತರು ಅದೆಷ್ಟು ನಮ್ಮ ಹಿರಿಯ ಭಾಗವತರು, ಗೋರ್ಪಾಡಿ ವಿಠಲ್ ಪಾಟೀಲ್ರು, ಶೇಷಗಿರಿ ಭಾಗವತರು ಅವರೆಲ್ಲ ಇದ್ದರಂತೆ. ನಾನು ಕೇಳಲಿಲ್ಲ. ಗೋರ್ಪಾಡಿ ವಿಠಲ್ ಪಾಟೀಲ್ ನನ್ನ ಗುರುಗಳು. ಅವರು ಧ್ವನಿವರ್ಧಕ ಇಲ್ಲದೆ ಹಾಡಿದ್ದನ್ನು ನಾನು ಕೇಳಲಿಲ್ಲ. ಮುಂಚೆ ಹಾಡ್ತಿದ್ರಂತೆ. ಇವತ್ತು ಇಲ್ಲ ಹಾಡಿದ್ರೆ ಎಷ್ಟೋ ಕಿಲೋಮೀಟರ್ ದೂರ ಕೇಳ್ತಿತ್ತಂತೆ, ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು. ಹೌದು, ಅಷ್ಟು ಒಳ್ಳೆ ಆವೇನು ಸೌಕರ್ಯ ಇರಲಿಲ್ಲ. ಆದ್ರೆ ಸರ್, ತಾವು ಸಂಗೀತಗಾರರಾಗಿ ಮಂದಾರ್ತಿ ಮೇಳ ಸೇರ್ತೀರಿ. ತದನಂತರ ನೀವು ಮಂದಾರ್ತಿ ಮೇಳದಲ್ಲೇ ಇರ್ತೀರಿ ಅಲ್ಲ ಸರ್? ಈ ಕಳೆದ 24 ವರ್ಷಗಳ ಕಾಲ ಅದು ಕೂಡ ನೀವು ಭಾಗವತರಾಗಿ ಸೇರಿದವರು. ಅಲ್ಲಿ ನಿಮ್ಮ ಬದಲಾವಣೆ ಆಗ್ತದೆ ಅಲ್ಲ ಸರ್? ಹಿನ್ನೆಲೆ ಕಲಾವಿದರಾಗ್ತೀರಿ ನೀವು, ಮದ್ದಳೆ, ಚಂಡೆ ಇದಕ್ಕೆಲ್ಲ ಹೋಗ್ತೀರಿ. ಯಾಕೆ ಸರ್? ಅಂದ್ರೆ ನೀವು ಭಾಗವತರಾಗಿದ್ದವರು, ಸಣ್ಣ ಪ್ರಾಯದಲ್ಲಿ ಭಾಗವತರಾಗಿ ಸೇರಿದ್ರಿ. ನಿಮ್ಗೆ ಈ ಹಿನ್ನೆಲೆ ಕಲಾವಿದರಾಗುವಂತ ಆಸೆ ಹುಟ್ಟಿದ್ದು ಹೇಗೆ? ಹಿನ್ನೆಲೆ ಕಲಾವಿದರಾಗುವಂತ ಆಸೆ ಹುಟ್ಟಿದ್ದನ್ನು ಅನ್ನೋದಕ್ಕಿಂತ ಅನಿವಾರ್ಯತೆಯಾಗಿ ನಾನು ಹಿಮ್ಮೇಳದ ಕಲಾವಿದನಾದದ್ದು. ಅನಿವಾರ್ಯತೆ ಆ ಸಂದರ್ಭದಲ್ಲಿ. ನಾನು ಸೇರಿದ ವರ್ಷ ಫಸ್ಟ್ 2 ತಿಂಗಳು ಆಯ್ತು. ಆ ತಿಂಗಳಿಗೆ ಅಗ್ರಿಮೆಂಟ್ ಇರಲಿಲ್ಲ. ಮಾರನೇ ವರ್ಷ ನಾನು ಸಂಗೀತಗಾರನಾಗಿ ಮೇಳಕ್ಕೆ ಅಗ್ರಿಮೆಂಟ್ ಆಯ್ತು. ಆವಾಗ ಅರ್ಧ ವರ್ಷ ಅಂದ್ರೆ ಅರ್ಧ ತಿರುಗಾಟ, ಅಂದ್ರೆ ಸಾಧಾರಣ ನವೆಂಬರ್ಗೆ ಮೇಳ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ತನಕ, ಜನವರಿ ತನಕ ಅರ್ಧ ತಿರುಗಾಟ. ಅರ್ಧ ತಿರುಗಾಟ ತನಕ ನಾನು ಸಂಗೀತಗಾರನಾಗಿಯೇ 1ನೇ ಮೇಳದಲ್ಲಿ ಇದ್ದಿದ್ದೆ. ಅವಾಗ 2 ಮೇಳ ಇದ್ದದ್ದು. 1ನೇ ಮೇಳದಲ್ಲಿದ್ದೆ. 2ನೇ ಮೇಳದಲ್ಲಿ ಇರುವಂತಹ ಒಬ್ಬರು ಮೊದಲೆಗಾರರಿಗೆ ಏನೋ ಅನಿವಾರ್ಯ ಕಾರಣದಿಂದ ಅವರು ಮೇಳವನ್ನ ಬಿಡುವಂತ ಪರಿಸ್ಥಿತಿ ಬಂತು. ಅದಕ್ಕೂ ಮುಂಚೆ ನಾನು ಇಲ್ಲಿ 1ನೇ ಮೇಳದಲ್ಲಿ ಇರುವಾಗ ನಾನು ಸ್ವಲ್ಪ ನನಗೆ ಉತ್ಸಾಹ ಜಾಸ್ತಿ, ಉಮೇದ್ ಅಂತ ಹೇಳ್ತಾರಲ್ಲ ಗ್ರಾಮ್ಯ ಭಾಷೆಯಲ್ಲಿ. ಚಂಡಮದ್ದಲೆಯ ಬಗ್ಗೆ ನಾನು ಉಡುಪಿ ಕೇಂದ್ರದಲ್ಲಿ ಇರುವಾಗಲೇ ಗುರುಗಳ ಹತ್ರ ಅಲ್ಪ ಸ್ವಲ್ಪ ಚಂಡಮದ್ದಲೆಯನ್ನು ನಾನು
ಸ್ವಲ್ಪ ಆವಾಗ ಚಂಡೆಮದ್ಲೆ ಅಭ್ಯಾಸ ಮಾಡಿ ಇರ್ಲಿಲ್ಲ ಇತ್ತು. ನಾವಿರುವಾಗ 1ನೇ ವರ್ಷಕ್ಕೆ ಚಂಡೆಮದ್ಲೆ ಅಭ್ಯಾಸ ಇರ್ಲಿಲ್ಲ ಇತ್ತು. ಬರೀ ಸಂಗೀತ ಮತ್ತೆ ಕುಣಿತಕ್ಕೆ ಮಾತ್ರ ಆದ್ಯತೆ ಇತ್ತು ತರಗತಿಯಲ್ಲಿ. ಆದ್ರೂ ನಾವು ಗುರುಗಳನ್ನ ಒಂಚೂರು ಸ್ನೇಹಪೂರ್ವಕವಾಗಿ ಮಾತಾಡಿಸ್ಕೊಂಡು ಸಂಜೆ ಗುರುಗಳೆಲ್ಲ ವಿದ್ಯಾರ್ಥಿಗಳು ಕೆಲವರು ಮನೆಗೆ ಹೋದ್ರೆ, ಗುರುಗಳು ಮನೆಗೆ ಹೋದ ಸಂದರ್ಭದಲ್ಲಿ ಒಂಚೂರು ಗುರುಗಳನ್ನ ನಾವು ಆತ್ಮೀಯತೆಯಿಂದ ಮಾಡ್ಕೊಂಡು ನಮ್ಮ ಉತ್ಸಾಹವನ್ನು ಅವ್ರ ಹತ್ರ ತೋಡ್ಕೊಂಡು ಏನೋ ಸಣ್ಣ ಪುಟ್ಟ ನಾವು ಅವ್ರ ಹತ್ರ ಕಲ್ತ್ಕೊಂಡು ಅದನ್ನ ಮೇಳದಲ್ಲಿ ಪ್ರಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ಇಲ್ಲಿ ಉದಾಹರಣೆಗೆ ಚಂಡೆ ಬಾರಿಸೋರಿಗೆ ಹುಷಾರಿಲ್ಲದೆ ಇದ್ರೆ ಅಥವಾ ಅವ್ರಿಗೆ ಏನಾದ್ರೂ ಸಮಸ್ಯೆ ಆಗಿ ಅವ್ರು ರಜೆ ಮಾಡದಿದ್ರೆ ಆವಾಗ ನಾವು ಮಧ್ಯ ಮಧ್ಯೆ ಸ್ವಲ್ಪ ಚಂಡೆ ಮದ್ದಲಿಗೂ ಸಹ ಕೈ ಆಡಿಸ್ತಿದ್ದೆ. ಹಾಗಾಗಿ ಸ್ವಲ್ಪ ಚಂಡೆ ಮದ್ದಲೆಯಲ್ಲಿ ಸ್ವಲ್ಪ ಸ್ವಲ್ಪ ಅನುಭವ ಅದೇ ವರ್ಷ ಸಿಕ್ಕಿತ್ತು, 1ನೇ ವರ್ಷವೇ. ಅವಾಗ ಎಂತಾಯ್ತು, ಇಲ್ಲಿ 2ನೇ ಮೇಳದಲ್ಲಿ ಮದ್ಲೆಗಾರರನ್ನು ಅಂತವ್ರು ಏನೋ ಅನಿವಾರ್ಯ ಕಾರಣದಿಂದ ಅವರು ಮನೆಗೆ ಹೋದ್ರು. ಅವಾಗ ಒಬ್ಬನೇ ಮದ್ಲೆಗಾರರಾದ್ರು. ಅಲ್ಲಿ ಆಲ್ರೆಡಿ 2 ಮದ್ಲೆಗಾರ ಇರ್ತಾರೆ, ಅಲ್ಲಿ ಒಬ್ಬರೇ ಮದ್ಲೆಗಾರರಾದ್ರು. ಆ ಸಮಯದಲ್ಲಿ ಎಂತಾಯ್ತು ಅಂದ್ರೆ ಯಜಮಾನರಿಗೆ ವಿಷಯ ಗೊತ್ತಾಯ್ತು, ನಾನು ಚಂಡೆ ಮದ್ಲೆ ಬಾರಿಸ್ತೇನಂತ. ಮಹೇಶನ್ನ ಈಚೆಗೆ 2ನೇ ಮೇಳಕ್ಕೆ ಹಾಕಿ 2ನೇ ಮೇಳದಲ್ಲಿರುವ ಗಣಪತಿ ಶೆಟ್ಟಿಯನ್ನ ಈಚೆಗೆ ಹಾಕಿ ಅಂತ ಯಜಮಾನರು ತಿಳಿಸಿದ್ರು. ಮಹೇಶ್ ಸಂಗೀತ ಮಾಡಿ ಸ್ವಲ್ಪ ಹೊತ್ತು ಚಂಡೆ ಮದ್ಲೆ ಬಾರಿಸ್ಲಿ, ಅವನಿಗೆ ಅಭ್ಯಾಸ ಆದಂಗೂ ಆಗ್ತದೆ ಅಂತ. ನಮ್ಗದು ಸಿಕ್ಕಿದ್ದೇ ಅವಕಾಶ. ಆ ವಿಷಯದಲ್ಲಿ ನಾನು ಯಜಮಾನರನ್ನ ಮರೆಯೋ ಹಾಗೆ ಇಲ್ಲ ನಮ್ಮ ಮುಕ್ತೇಶ್ವರರು. ಯಾಕಂದ್ರೆ ಅವಕಾಶ ಮಾಡಿಕೊಟ್ಟಾರೆ ಅವರು ನನಗೆ. ಇಲ್ಲಾಂದ್ರೆ ನಂಗೆ ಇದು ಬರುವುದೇ ಇಲ್ಲ ಇತ್ತು. ಹಿಮ್ಮೇಳಕ್ಕೆ ಚಂಡೆ ಮದ್ಲೆಗೆ ಬರುವ ಪ್ರಮೇಯವೇ ಇಲ್ಲ 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 ಅಲ್ಲಿ ಸಿಕ್ಲಿಕ್ಕೋಸ್ಕರ ನಂಗೆ ಅದೊಂದು ಅವಕಾಶ ಒಳ್ಳೆದಾಯ್ತು. ಆವಾಗ ನಾನು ಚಂಡೆ ಮದ್ಲೆಗೆ ಇಲ್ಲಿ ಸಂಗೀತ ಮಾಡಿಕೊಂಡು 2ನೇ ಮೇಳಕ್ಕೆ ಚಂಡೆ ಮದ್ಲೆ ಬಾರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಚಂಡೆ ಮದ್ದಲೆಯಲ್ಲಿ ಸ್ವಲ್ಪ ಅನುಭವಗಳು ಜಾಸ್ತಿ ಆಯ್ತು. ಅದರ 4ನೇ ವರ್ಷ 2001ನೇ ಇಸ್ವಿಗೆ ನನ್ನನ್ನು ಚಂಡೆಗಾರನಾಗಿಯೇ ಮೇಳಕ್ಕೆ 2ನೇ ಮೇಳಕ್ಕೆ ಅವಾಗ ಅದ್ರ 4ನೇ ವರ್ಷ 3 ಮೇಳ ಆಯ್ತು. 3 ಮೇಳ. ಹೌದು, ಚಂಡೆಗಾರನನ್ನಾಗಿ ಬುಡದ ಒತ್ತು ಚಂಡೆಗಾರ ಅಂತ ಹೇಳ್ತಾರೆ, ಚಂಡೆಗಾರನಾಗಿ ನನ್ನನ್ನು ನೇಮಕ ಮಾಡಿಕೊಂಡು ಹಾಗೆ ಕ್ರಮೇಣ ನಮ್ಮ ಉನ್ನತಿಯನ್ನ ನೋಡಿಕೊಂಡು ನಮ್ಗೆ ಸ್ಥಾನವನ್ನ ಮೇಲ್ಕೊಡ್ತಾ ಹೋದ್ರು. ಹೀಗೆ ತಿರುಗಾಟ ಈಗ ಸತತ 25 ವರ್ಷ ತಿರುಗಾಟ ಕಳೆಯಿತು. 25 ವರ್ಷ, ಮುಂದಿನ ವರ್ಷ ತಿರುಗಾಟ 26ನೇ ವರ್ಷ ತಿರುಗಾಟ. ನಿಜವಾಗಿ ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ತಿರುಗಾಟ. ಅದು ಅಂದ್ರೆ ಹಿನ್ನೆಲೆ ಕಲಾವಿದರಾಗಿ ಅದೇ 2 ನೀವು ಈಗಲೂ ಕೂಡ ನೀವು ಭಾಗವತಿಕೆ ಮಾಡ್ತೇನೆ ರಜೆ ಇದ್ದಲ್ಲಿ, ಭಾಗವತ ರಜೆ ಇದ್ದಲ್ಲಿ. ಹೌದು, ಹಲವಾರು ಕಡೆ ನೀವು ಭಾಗವತಿ ಮಾಡಿ ನಾನು ಕೇಳಿದ್ದೇನೆ. ಅದೇ ರೀತಿ ನೀವು ಫೇಸ್ಬುಕ್ ಲೈವ್ ಅಲ್ಲಿ ಕೂಡ ನಾನು ಹಲವಾರು ಬಾರಿ ನೋಡಿದೆ ನಿಮ್ಮ ಭಾಗವತಿಗೆ. ಅದೇ ರೀತಿ ಉತ್ತಮವಾಗಿ ಹಾಡ್ತೀರಿ, ಹಳೆಯ ಶೈಲಿಯಲ್ಲಿ ಹಾಡ್ತೀರಿ. ನೀವು ಹೊಸ ಶೈಲಿ ಹಳೆಯ ಶೈಲಿ ಮಿಶ್ರ ಮಾಡಿ ಮತ್ತೆ ಧ್ವನಿಯು ಉತ್ತಮವಾಗಿದೆ. ಭಾಗವತಿಗೆ ನೀವು ಮುಂದುವರಿಸಬಹುದಿತ್ತು. ಆದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಅಂದ್ರೆ ಭಾಗವತಿಗೆ ಇದ್ರೆ ಒಳ್ಳೆ ಇತ್ತು, ನನಗೆ ಇದಿದ್ರೆ ಒಳ್ಳೇದಾಗಿತ್ತು. ಈಗ ನಿಮ್ಗೆ ಹೇಗೆ ಅನಿಸ್ತದೆ? ಅಂದ್ರೆ ಒಂದು ಲೆಕ್ಕ ಹೇಳೋದಾದ್ರೆ ಭಾಗವತಿಗೆ ಒಳ್ಳೇದು. ಆದ್ರೆ ಇನ್ನೊಂದು ಲೆಕ್ಕ ಹೇಳಲಿಕ್ಕೆ ಹೋದ್ರೆ ಭಾಗವತಿಗೆ ಸ್ವಲ್ಪ ಕಷ್ಟ. ಭಾಗವತಿಗೆ ಉದ್ಯೋಗ ಅಂದ್ರೆ ಪದ್ಯ ಹೇಳುದು ಕಷ್ಟ ಅಲ್ಲ, ಆ ಸ್ವರವನ್ನ ಜಾಗ್ರತೆ ಮಾಡಿಕೊಳ್ಳುವುದು ಕಷ್ಟ. ಅಂದ್ರೆ ತುಂಬಾ ಕೆಲವು ವಿಷಯಗಳಲ್ಲಿ ತುಂಬಾ ಹಿಂಜರಿಬೇಕಾಗ್ತದೆ. ಬೇರೆ ಬೇರೆ ಐಟಮ್ಗಳನ್ನು ತಿನ್ನುವಲ್ಲಿ, ಎಣ್ಣೆ ಪದಾರ್ಥ ಅಥವಾ ಥಂಡಿ ಐಟಮ್, ಪಥ್ಯ ಮಾಡೋದು. ಪಥ್ಯ ಸ್ವಲ್ಪ ಸ್ವರವನ್ನು ಜಾಗ್ರತೆ ಆರಾಮ ಆಯ್ತಲ್ಲ. ಅಂದ್ರೆ ನನ್ನ ಸ್ವರದ ಕ್ವಾಲಿಟಿ ಹೇಗೆ ಕೇಳಿದ್ರೆ, ಒಂದು 2 ದಿವಸ 3 ದಿವಸ ಪದ್ಯ ಹೇಳಿದ್ರೆ 4ನೇ ದಿವಸಕ್ಕೆ ಸ್ವಲ್ಪ ಸ್ವರ ಡಲ್ ಆಗ್ತದೆ. ಅಂದ್ರೆ ಹೌದು, ಆವಾಗ ಅದು ಸ್ವಲ್ಪ ನಂಗೆ ಖುಷಿ ಕೊಡುವುದಿಲ್ಲ. ಅಂದ್ರೆ ಸ್ವರ ಇದ್ದ ಹಾಗೆ ಇರುವುದಿಲ್ಲ. ಈಗ ಕೆಲವು ಭಾಗವತರದ್ದು ಎಂತದೇ ಏನೇ ತಿಂದ್ರು ಅವರ ಸ್ವರಕ್ಕೆ ಏನೂ ಸಮಸ್ಯೆ ಆಗುದಿಲ್ಲ. ಅಂದ್ರೆ ಅದು ಅವರ ಪುಣ್ಯ, ದೇಹ ಪ್ರಕೃತಿ ಅವರ ಪುಣ್ಯ ಸಹ. ಹೌದು. ಸೊ ಹಾಗೆ ನಮ್ಗೆ ಆ ಟೈಪ್ ಇಲ್ಲ. ಅಂದ್ರೆ ಒಂದು 4 ದಿವಸ ಸತತವಾಗಿ ಪದ್ಯ ಹೇಳಿದ್ರೆ 5ನೇ ದಿವಸ ಸ್ವಲ್ಪ ಸ್ವರ ಡಲ್ ಆಗ್ತದೆ. ಆವಾಗ ನಮ್ಗೆ ಸ್ವಲ್ಪ ಬೇಜಾರಾಗ್ತದೆ. ಅಂದ್ರೆ ಸ್ವರ ಕ್ಲಿಯರ್ ಇದ್ರೆ ಮಾತ್ರ ಪ್ರೇಕ್ಷಕರಿಗೆ ನಾವು ಖುಷಿಯನ್ನು ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಅದಕ್ಕೋಸ್ಕರ ನಾನು ಭಾಗವತಿಕೆಯನ್ನ ಮುಂದುವರಿಸಲಿಲ್ಲ. ಅನಿವಾರ್ಯ ಆದಲ್ಲಿ ಭಾಗವತಿಕೆಯನ್ನ ಹಲವು ಸಾರಿ ಮಾಡಿದ್ದೇನೆ, ಇನ್ನೂ ಸಹ ಮಾಡ್ತೇನೆ. ಅಂದ್ರೆ ನಮ್ಮ ಮಂದರ್ತಿ ಮೇಳದಲ್ಲಿ ಭಾಗವತರು ರಜೆ ಇದ್ದಲ್ಲಿ ಹಲವು ಬಾರಿ ನಾನು ಬುಡದ ಭಾಗವತಿಕೆಯನ್ನು ಸಂಗೀತವನ್ನು ಮಾಡಿದ್ದೇನೆ, ಒತ್ತು ಭಾಗವತಿಕೆಯನ್ನು ಮಾಡಿದ್ದೇನೆ, ಪ್ರಧಾನ ಭಾಗವತಿಕೆಯನ್ನು ಸಹ ಮಾಡಿದೆ. ಆಗಲಿ ಸರ್, ನಿಮ್ಮ ಬಗ್ಗೆ ಬಹಳಷ್ಟು ತಿಳಿವಾಸ ಇದೆ. ಇನ್ನು ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಕಾರ್ಯಕ್ರಮ ಮುಂದುವರಿಸೋಣ ಸರ್. ವೀಕ್ಷಕರೇ, ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ.
ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು, ಯಕ್ಷರಂಗದ ಸವ್ಯಸಾಚಿ, ಯಕ್ಷ ಗುರುಗಳು ಮಹೇಶ್ ಮಂದಾರ್ತಿಯವರು. ಅವ್ರನ್ನ ಮಾತಾಡ್ತಿದ್ವಿ, ಅವರ ಮನದ ವಿಷಯವನ್ನು ತಿಳಿತಿದ್ವಿ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ, ಅವರ ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ. ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ. ನಮಸ್ಕಾರ ಸರ್. ತಾವು 24 ವರ್ಷಗಳ ಕಾಲ ಮಂದಾರ್ತಿ ಮೇಳದಲ್ಲಿ ಸೇವೆ ಸಲ್ಲಿಸಿರಿ. ಈ 24, 25, 26ನೇ ವರ್ಷ ಇದೀಗ. 26ನೇ ವರ್ಷದಲ್ಲಿ ತಾವು ಅಂದರೆ ಈ ಮೇಳ ಇರುವಾಗ ಮೇಳದಲ್ಲಿ ಹೋಗ್ತಾ ಇದ್ದೀರಿ ತಾವು. ಈ ಮಳೆಗಾಲ ಬಂದ ಕೂಡ ಯಕ್ಷಗಾನ ಕಲಾವಿದರಿಗೆ ಬಹಳ ಕಷ್ಟ, ಅಂದರೆ ಕೆಲವರಿಗಂತೂ ಬಹಳ ಕಷ್ಟ. ಏನು ದುಡಿಮೆ ಇರೋದಿಲ್ಲ, ಆಗ ಸಂಬಳ ಇರೋದಿಲ್ಲ. ಆ ಸಂದರ್ಭದಲ್ಲಿ ತಮಗೆ ತಮ್ಮ ಮಳೆಗಾಲದ ಸಂದರ್ಭವನ್ನು ತಾವು ಹೇಗೆ ಅದನ್ನು ಎದುರಿಸಿದಿರಿ? ತಮಗೆ ಅವಕಾಶಗಳಿತ್ತ? ಅದು ಹೇಗಿತ್ತು ಅದರ ಬಗ್ಗೆ ತಿಳಿಸಿದ್ದಾರೆ. ಅದರ ಮಳೆಗಾಲದ ವಿಷಯ ಹೇಳಲಿಕ್ಕೆ ಹೋದರೆ ಹಲವು ಉಂಟು. ಒಂದಿನ ಸಾಕಾಗೋದು, ಒಂದಿನ ಸಾಕಾಗುವುದಿಲ್ಲ. ನಿಮ್ಮ ಹತ್ರ ಕೆಲವು ವಿಷಯಗಳನ್ನು ಹಂಚಿಕೊಳ್ತೇನೆ. ಆಯ್ತು ಸರ್, ಆಯ್ತು ಸರ್. ಆವಾಗ ಅಂದರೆ ನಾನು ಮೇಳಕ್ಕೆ ಸೇರಿದ 1 ವರ್ಷ, 2ನೇ ವರ್ಷದಲ್ಲಿ 2002ನೇ ಇಸ್ವಿ ಅಂತದೆ, ನೆನಪಾಗುವುದಿಲ್ಲ. ಮಳೆಗಾಲ ತಂಡಕ್ಕೆ ನಾನು ಸೇರ್ಕೊಂಡೆ. ಅಂದರೆ ನಮ್ಮ ಖ್ಯಾತ ಸ್ತ್ರೀವೇಷಧಾರಿ ಅರಾಟೆ ಮಂಜುನಾಥರವರು, ದಿವಂಗತರು, ಹೌದು, ಅವರ ಒಂದು ಮಳೆಗಾಲ ತಂಡ ಇತ್ತು. ಆ ತಂಡಕ್ಕೆ ನಾನು ಮದ್ದಲೆಗಾರನಾಗಿ ಸೇರ್ಕೊಂಡೆ. ಆವಾಗ ನಮ್ಮ ಜೊತೆ ಭಾಗವತರಾಗಿ ಇದ್ದವರು ರಾಘವೇಂದ್ರಾಚಾರ್ಯರು ಜನ್ಸಾಲೆಯವರು, ಅವರು ನಾನು ಜೊತೆಗೆ ಯಕ್ಷಗಾನ ಕೇಂದ್ರದಲ್ಲಿ ಇದ್ದವರು. ಅವರು ನನ್ನಿಂದ 1 ವರ್ಷ ಸೀನಿಯರ್. ಅವರು ಭಾಗವತಿಗೆ ಪಾಠಕ್ಕೆ ಬಂದಿದ್ದರು, ನಾನು ಸಂಗೀತ ಪಾಠಕ್ಕೆ ಹೋಗಿದ್ದೆ. ಅಂದರೆ ಭಾಗವತಿಗೆ ತರಗತಿಯವರು 2ನೇ ವರ್ಷ ಬರುವಂತಹದ್ದು ಉಡುಪಿ ಕೇಂದ್ರದಲ್ಲಿ. ಆವಾಗ ನಾನು ಅವರು ಒಟ್ಟಿಗೆ ಜೊತೆಯಲ್ಲಿ ಇದ್ದಿತ್ತು ಉಡುಪಿ ಕೇಂದ್ರದಲ್ಲಿ. ಹಾಗೆ ನಾವು ಮಳೆಗಾಲ ತಿರುಗಾಟದಲ್ಲೂ ಒಟ್ಟಿಗೆ ಆಯ್ತು. ಒಟ್ಟಿಗೆ ನಾನು ಮದ್ದಲೆ, ಅವರು ಚಂಡೆ ಭಾಗವತಿಗೆ. ಹಾಗೆ ಶೃಂಗೇರಿ ರವಿಯಣ್ಣ ಅಂತ ಇದ್ರು, ಅವರು ತೀರಿ ಹೋದ್ರು. ಅವರು ಚಂಡೆಗಾರಿಕೆಯಲ್ಲಿದ್ದರು. 3 ಜನ, ಒಳ್ಳೆ ಹೆಮ್ಮೇಳ ಆಗಿತ್ತು. ಆವಾಗ ಬೇರೆ 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 ಊರುಗಳು ಟೆಂಪದಲ್ಲಿ ಕೂತ್ಕೊಂಡು ಹೋಗುವಂಥದ್ದು, ಸಣ್ಣ ಇದು ತೂಫಾನ್, ಅದರಲ್ಲಿ ಕೂತ್ಕೊಂಡು ಹೋಗೋದು ಎಲ್ಲ ಕಲಾವಿದರು. ಮತ್ತೆ ಡ್ರೆಸ್, ಯಕ್ಷಗಾನದ ವೇಷಭೂಷಣ ಎಲ್ಲ ಜೊತೆ ಸೇರಿಸ್ಕೊಂಡು ಒಂದೂರಿಂದ ಒಂದೂರಿಗೆ ಮಳೆಗಾಲದಲ್ಲಿ ಬೇರೆ 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 ಚೆನ್ನೈ ಅಥವಾ ಮಹಾರಾಷ್ಟ್ರ, ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ಗುಲ್ಬರ್ಗ, ಇದೇ ರೀತಿ ಬೇರೆ ಬೆಳಗಾವಿ, ಮುಂಬೈ, ಹೀಗೆ ಹಲವಾರು ಊರುಗಳನ್ನ ತಿರುಗಿತ್ತು. ಅಂದ್ರೆ ಆ ಮಳೆಗಾಲ ಟ್ರಿಪ್ ಅಷ್ಟು ಖುಷಿ ಆಗ್ತಿತ್ತು. ಅಂದ್ರೆ ಅವಾಗ ಕಲಾವಿದರು, ಒಳ್ಳೆ ಕಲಾವಿದರು, ಪ್ರಬುದ್ಧ ಕಲಾವಿದರಿದ್ರು. ಅಷ್ಟೇ ಕಷ್ಟ ಇದ್ದಿತ್ತು ಆ ಮಳೆಗಾಲ ತಿರುಗಾಟ. ಯಾಕಂದ್ರೆ ಕೆಲವು ಕಡೆಯಲ್ಲಿ ಊಟಗಳಿಗೆ ಸಸೂತ್ರ ವ್ಯವಸ್ಥೆ ಇರುವುದಿಲ್ಲ. ಅಂದ್ರೆ ಹೋಗುವಾಗ ನಾವು ಮುಟ್ಟುವಾಗ ಹೋಟೆಲ್ ಬಂದಾಗಿರ್ತದೆ. ಅಂದ್ರೆ ನಾವು ಯಕ್ಷಗಾನ ಮುಟ್ಟುವಾಗ ಇನ್ ಕೆಲವಲ್ಲಿ ನಾವೇ ಅಡಿಗೆ ಮಾಡ್ಕೊಳ್ಳೋದು ಆ ವ್ಯವಸ್ಥೆಯು ಸಹ ಇದ್ದಿತ್ತು ಇದರಲ್ಲಿ. ಅದೊಂಥರ ಖುಷಿ ಆಗ್ತಿತ್ತು ಅಡಿಗೆ ಮಾಡ್ಕೊಳ್ಳೋದು ಸೇರಿ. ಅಂದ್ರೆ ನಮ್ಗೆ ಬೇಕಾಗುವಂತ ಫುಡ್ ಕುಚ್ಚಕ್ಕೆ ಎಲ್ಲ ಹಿಡ್ಕೊಂಡು ಹೋಗ್ತಿದ್ರು ಗಾಡಿಯಲ್ಲಿ. ಅದೊಂದು ಮರೆಯಲಾರದ ನೆನಪುಗಳು. ಅಂದ್ರೆ ಪ್ರದರ್ಶನಗಳು ಅಷ್ಟೇ, ಈ ಮಾಮೂಲಿಯ ವೈಶಾಖದ ಸೀಸನ್ ಮೇಳದ ಪ್ರದರ್ಶನಗಳಿಗಿಂತ ಮಳೆಗಾಲದಲ್ಲಿ ಪ್ರದರ್ಶನಗಳು ಬಹಳ ಖುಷಿ ಕೊಡ್ತಿತ್ತು. ಅಂದ್ರೆ ಒಂಥರ ಸೆಟ್ಟಿಂಗ್ ಮಾಡ್ಕೊಂಡು ಖುಷಿ ಆಗ್ತಿತ್ತು. ಅದು ಏಕತಾನತೆ ಇರುವುದಿಲ್ಲ, ಇಲ್ಲಿ ವೈವಿಧ್ಯಮಯವಾಗಿರುತ್ತದೆ. ಅದೇ ಬಾರಿ ಊರುಗಳು ಬೇರೆ ಊರು, ಕಲಾವಿದರು ಹೊಸ ಹೊಸ ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ಊರುಗಳಿಗೆ ಹೋಗ್ತಿತ್ತು. ಅಲ್ಲಿ ಸಹ ಒಳ್ಳೆ ಉತ್ತಮ ಪ್ರದರ್ಶನವನ್ನ ಕಂಡಿತ್ತು. ಹಾಗೆ 1-2-3 ವರ್ಷ ಇದು ಯಾವುದು ಅರಾಟೆಯವರ 4 ವರ್ಷದ ತನಕ ಅರಾಟೆಯವರ ಇದರಲ್ಲಿ ಇದ್ದೆ ನಾನು. ಹಾಗೆ 1-2 ವರ್ಷ ಬೇರೆ ಸಟ್ಟುಗಳಿಗೆ ಹೋಗಿದ್ದೆ. ನಮ್ಮ ಸದಾಶಿವ ಮೀನ್ರ ಸಟ್ಟಲ್ಲಿಯೂ ಸಹ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡುವರು, ಇದರಲ್ಲಿಯೂ ಸಹ ನಾನು ಸ್ವಲ್ಪ ದಿವಸ ಮಳೆಗಾಲದಲ್ಲಿ ಅವರ ಮೊದಲೆಗಾರರ ಅನುಪಸ್ಥಿತಿಯಲ್ಲಿ ನಾನು ಹೋಗಿದ್ದೆ, ತಿರುಗಾಟಕ್ಕೆ ಹೋದದ್ದಿದೆ. ಹಾಗೆ ನನಗೆ ಮಳೆಗಾಲದ ತಿರುಗಾಟ ಸಂಪೂರ್ಣ ಮಾಡ್ಲಿಕ್ಕಾಗ್ಲಿಲ್ಲ. ಅಂದ್ರೆ ಅಷ್ಟು ವರ್ಷ ನಾನು ಮಳೆಗಾಲ ತಿರುಗಾಟದಲ್ಲಿ ಸಂಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನೀವು ಬ್ಯುಸಿ ಆಗಿದ್ರಿ, ಈಗಲೂ ಕೂಡ ಈಗ ಬಹಳಷ್ಟು ಬ್ಯುಸಿ ಆಗಿದ್ರಿ. ಈಗಿನ ವಿಷಯ ಬೇಡ, ಅದು ಹಿಂದಿನ ವಿಷಯದಲ್ಲಿ ಅಲ್ವಾ, ಆದ್ರೂ ಕೂಡ ಬ್ಯುಸಿಯಾಗಿ ಮದ್ದಳೆ, ಚೆಂಡೆ ಇದರೊಂದಿಗೆ ನೀವು ನಿಮ್ಮ ಜೀವನ ಸಾಗಿಸ್ತಾ ಇದ್ದೀರಿ. ಅದೇ ರೀತಿ ಸರ್, ತಮ್ಮ ಅಂದ್ರೆ ಈ ತಂದೆ ತಾಯಿಯವರು ಹೇಗೂ ನಮಗೆ ಬೆಂಬಲ ನೀಡ್ತಾರೆ. ಯಾಕಂದ್ರೆ ಬಾಲ್ಯದಲ್ಲಿ ಮಗ ಹೋಗು ಒಳ್ಳೇದಾಗಲಿ ಎನ್ನುವಂಥ ಎಷ್ಟು ಗಂಟೆಗೆ ಬಂದರೂ ಕೂಡ ಅವರು ಏನು ಹೇಳುವುದಿಲ್ಲ. ನಿಮ್ಮ ಮದುವೆಯ ನಂತರ ನಿಮ್ಮ ಮಡದಿ ಅವರ ಸಹಕಾರ ಹೇಗಿದೆ ಸರ್? ಅಂದರೆ ಯಕ್ಷಗಾನ ಕಲಾವಿದರು ಅಂದರೆ ಒಮ್ಮೆ ಹೋದರೆ, ಹಿಂದಿನ ಕಾಲದಲ್ಲಿ ಹೋದರೆ 6 ತಿಂಗಳಿಗೆ ಬರುವವರಿಲ್ಲ, 1 2 ತಿಂಗಳಿಗೆ ಒಂದ್ಸತಿ ಬರುವವರು. ಈಗಾದರೂ ಬರ್ತಾರೆ, ಬೈಕೆಲ್ಲ ಇದೆ, ಬರ್ತಾರೆ, ಕಾಲಮಿತಿಯಾಗಿದೆ. ನಿಮ್ಮ ಮದುವೆಯಾದ ಮೊದಲು ನಿಮಗೆ ಹೇಗೆ ಬೆಂಬಲ ಇತ್ತು ಅವರದ್ದು? ಈಗಲೂ ಕೂಡ ಹೇಗೆ ಸಹಕಾರ ಇದೆ ಸರ್?
ನನ್ನ ಸಾಂಸಾರಿಕ ವಿಚಾರಕ್ಕೆ ಹೇಳಲಿಕ್ಕೆ ಬಂದರೆ, ನನ್ನ ಮಡದಿ ಹೌದು ಕಾಡೂರು, ಕೊಕ್ಕರ್ಣೆಯ ಸಮೀಪ ಕಾಡೂರು ಅಂತ, ಅವಳ ಹೆಸರು ಸುಲೇಖಾ ಅಂತ. ನಾನು 2012ರಲ್ಲಿ ಮದುವೆ ಆದದ್ದು, 11 ವರ್ಷ ಆಗ್ತಾ ಬಂತು. ಪ್ರಾರಂಭಿಕವಾಗಿ ಅವಳು ನಾನೊಬ್ಬ ಕಲಾವಿದ ಅನ್ನೋ ದೃಷ್ಟಿಯಿಂದಲೇ ನನ್ನನ್ನು ಮದುವೆ ಆದ. ಹಾಗಾದ್ರೆ ತೊಂದರೆ ಇಲ್ಲ. ಅಂದ್ರೆ ಕಲೆಗೆ ಬಹಳ ಪ್ರೋತ್ಸಾಹ ಕೊಡುವಂಥವಳು, ಅಂದ್ರೆ ಇಷ್ಟ, ಅಂದ್ರೆ ಯಕ್ಷಗಾನ. ನಾನೊಬ್ಬ ಕಲಾವಿದ, ಇವಾಗ್ಲೂ ಹೇಳೋದು, ಈಗಲೂ ಹೇಳೋದು ಹಾಗೆ, ನೀವೊಬ್ಬ ಕಲಾವಿದ ಅನ್ನೋದಕ್ಕೋಸ್ಕರ ಮದುವೆ ಅಂದ್ರೆ ಕಲೆಯ ಬಗ್ಗೆ ಅಷ್ಟು ಗೌರವ ಇರೋ ಕಾರಣ ಆ ಮಾತು ಅವಳು ಹೇಳ್ತಾ ಇರ್ತಾಳೆ ಯಾವಾಗ್ಲೂ ಸಹ. ಆವತ್ತಿಂದ ಅಂದ್ರೆ ಮುಂಚೆ ನಾವು ಬರುವಾಗ ನಾನು ಪ್ರಧಾನ ಮೊದಲವಾದಕನಾಗಿದ್ದೆ. ಆವಾಗ ಮನೆಗೆ ಬರುವಾಗ ಬೆಳಿಗ್ಗೆ 7 ಗಂಟೆ ಆಗ್ತದೆ, ಸಂಜೆ ಹೊರಡುವುದು. ಆವಾಗ ನಮ್ಮ ಹತ್ರ ಬೈಕು ಕಾರೆಲ್ಲ ಇರ್ಲಿಲ್ಲ, ಇತ್ತು. ಬಸ್ಸಿಗೆ ಹೊರಡಬೇಕು, ಸಂಜೆ 5 ಗಂಟೆಗೋ 6 ಗಂಟೆಗೋ ಕೊನೆ ಬಸ್ ಇರ್ತದೆ. ಆ ಬಸ್ಸಿಗೆ ಹೊರಟು ಹೋಗುವಂಥದ್ದು. ಬೆಳಿಗ್ಗೆ ಬರುವಾಗ 7 ಗಂಟೆ ಆಗ್ತಿತ್ತು. ಆದರೂ ನನ್ನನ್ನು ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಬಂದಿರುವಂಥ ಬೆಂಬಲ ಯಕ್ಷಗಾನಕ್ಕೆ, ಹಾಗೆ ನನ್ನ ಈ ಯಕ್ಷಗಾನದ ಪಯಣಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಡ್ತಾ ಇರುವಂಥವಳು ನನ್ನ ಹೆಂಡತಿ. ಮುಂಚೆ ಈಗಲೂ ಅಷ್ಟೇ, ಕಾಲಮಿತಿ ಮುಂಚೆ ಹೇಗೆ ಪ್ರೋತ್ಸಾಹ ಕೊಟ್ಟಿದ್ದವಳು ಈಗಲೂ ಸಹ ಅದೇ ರೀತಿಯ ಪ್ರೋತ್ಸಾಹವನ್ನೇ ಕೊಡ್ತಾಳೆ. ನಮ್ಗೆ ಒಂಥರ ಬೇಸರ ಎಂತ ಕೇಳಿದ್ರೆ, ನಾವು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೆಂಡತಿ ಮಕ್ಕಳ ಮುಖವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಅವು ನಾವು ಬೆಳಗ್ಗೆ ಮನೆಗೆ ಬರುವಾಗ ಮುಂಚೆ ಹೇಳಿದ್ ನಾನಿದು, ಆವಾಗ ನಮ್ಗೆ ಮಕ್ಕಳಾಗಿರ್ಲಿಲ್ಲ. ಉದಾಹರಣೆಗೆ ನನ್ನಂತ ಕಲಾವಿದರ ಪರಿಸ್ಥಿತಿಗಳು, ಮಕ್ಕಳು ಶಾಲೆ ಹೋಗಿ ಹೊರಟಿರ್ತಾರೆ, ಸಂಜೆ ಹೊರಡುವಾಗ ಅವರು ಹೋಮ್ವರ್ಕ್ ಮಾಡೋದು, ಅಥವಾ ಕೆಲವು ದಿವಸ ಇವ್ರು ಬೇಗ ಹೊರಡಬೇಕಾಗ್ತದೆ. ಶಾಲೆಯಿಂದ ಮುಂಚೆ ನಡ್ಕೊಂಡು ಬರುವಂತದ್ದಿದ್ರೆ 5-5:30 ಆಗ್ತದೆ ಮನೆ ಬರುವಾಗ. ಇವ್ರು ಬ್ಯಾಗ್ ಹಾಕೊಂಡು ಹೊರಟಿರ್ತಾರೆ. ಅಂದ್ರೆ ಕಲಾವಿದರ ಕೆಲವು ಕಷ್ಟದ ಪರಿಸ್ಥಿತಿಗಳು ಹೀಗಿರ್ತದೆ. ಈಗ ಅಂತ ಸಮಸ್ಯೆ ಇಲ್ಲ. ರಾತ್ರಿ ಬರುವಾಗ ಮಕ್ಕಳು ಮಲ್ಕೊಂಡಿರ್ತಾರೆ. ಈಗ ಬರುವಾಗ ಬೆಳಿಗ್ಗೆ ಒಂದು ಮಕ್ಕಳು ಕಾಣ್ಲಿಕ್ಕೆ ಸಿಗ್ತಾರೆ. ಅದೊಂದು ಸಂತೋಷದ ವಿಷಯ ಕಲಾವಿದರಿಗೆ, ನನ್ನ ಅಭಿಪ್ರಾಯ ಹೇಳೋದು. ಖಂಡಿತ. ತಮ್ಮ ಮಕ್ಕಳ ಬಗ್ಗೆ ತಿಳಿಸಿ ಸರ್. ನನ್ನ ಮಕ್ಕಳು, ನಂಗೆ 2 ಮಕ್ಕಳು. ಒಬ್ಳು ಹೆಣ್ಣು, 5ನೇ ಕ್ಲಾಸಿಗ ಕೊಕ್ಕರ್ಣೆಯ KPS ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ನನ್ನ ಮಗ, ಈಗ LKG ಪಾಸ್, UKG. ಅವನು ಸಹ ಕೊಕ್ಕರ್ಣೆಯ KPS ನಲ್ಲಿ ಓದ್ತಾ ಇದ್ದಾನೆ. 2 ಮಕ್ಕಳು, ಸಂಸಾರ. ಅದೇ ರೀತಿ ಸರ್, ತಮ್ಮ ಸಂಸಾರಿಕ ವಿಷಯದ ನಂತರ ತಮ್ಮ ಈ ಯಕ್ಷಗಾನ ತರಗತಿಗಳು ಹಲವಾರು ಕಡೆ ತಾವು ಯಕ್ಷಗಾನ ಗುರುಗಳಾಗಿ ಹಲವಾರು ಕಡೆ ಯಕ್ಷಗಾನ ತರಗತಿಗಳನ್ನು ಮಾಡ್ತಾ ಇದ್ದೀರಿ, ಈಗಲೂ ಕೂಡ ಮಾಡ್ತಾನೆ ಇದ್ದೀರಿ, ಮುಂದುವರಿಸ್ತಾ ಇದ್ದೀರಿ, ಬಹಳಷ್ಟು ಕಡೆಗಳಲ್ಲಿ ಮಾಡಿದ್ದೀರಿ. ಈ ಒಂದು ಅಂದ್ರೆ ನಿಮಗೆ ಈ ಅವಕಾಶ ಸಿಕ್ಕಿದ್ದು ಹೇಗೆ? ಅದೇ ರೀತಿ ನಿಮ್ಮ ಮನಸ್ಸಲ್ಲಿ, ಈಗ ನಾವು ಎಲ್ಲರೂ ಗುರುಗಳಾಗುದಿಲ್ಲ, ಸತ್ಯ ಅಂದ್ರೆ ಹೇಳ್ಬೇಕಂದ್ರೆ ಈ ಕಲಿಸುವವರು ಎಲ್ಲರೂ ಆಗುದಿಲ್ಲ. ಕಲಾವಿದರಾಗಿ ಇರ್ತಾರೆ, ಕೆಲವರು ಗುರುಗಳಾಗೋರು ಅಪರೂಪ, ಕೆಲವರು ಮಾತ್ರ. ಅಂದ್ರೆ ಗುರುಗಳಾದಾಗ ಇರುವಂತ ಒಂದು ಏನು ಲಾಭ ಇದೆಯಲ್ಲ, ಅದು ಉಳಿದವರಿಗಿಲ್ಲ. ಯಾಕಂದ್ರೆ ಇದು ನಾವು ಕಲಿಕೆ ನಿರಂತರ, ಅವ್ರಿಗೆ ಕಲಿಸಬೇಕು, ನಾವು ಕಲಿಬೇಕು. ಅದು ನಿಮ್ಗೆ ಈ ಗುರುಗಳಾಗುವಂತ ಒಂದು ಆಸೆ, ಅದ್ರಲ್ಲಿ ನಿಮಗೊಂದು ಅವಕಾಶ ಸಿಕ್ಕಿದ್ದು ಹೇಗೆ ಸರ್? ಗುರುಗಳಾಗುವಂತ ಅವಕಾಶ ಸಿಕ್ಕಿದ್ದು ಹೇಗಂದ್ರೆ, ನಾನು ಮಂದಾರ್ತಿಯ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ಕಾರಣ ನಂಗೊಂದು ತಲೆಯಲ್ಲಿ ಬಂತು. 2000 ಇಸ್ವಿಯಲ್ಲಿ ನಾನು ಮೇಳಕ್ಕೆ ಸೇರಿದಾಗಲೇ ಬಂತು. ಆವಾಗ ಪ್ರೈಮರಿ ಶಾಲೆಯಲ್ಲಿ ನಾನಂದ್ರೆ ನನ್ನ ಅಭ್ಯಾಸಕ್ಕಾದಿತ್ತು ಅಂತ ನಮ್ಮ ಮಾಸ್ಟರ್ ಇದ್ರು ಅವಾಗ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ನಾನೊಂದು ತರಗತಿಯನ್ನ ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿಕೊಡ್ತೇನೆ, ನನಗೆ ಫ್ರೀ ಕ್ಲಾಸ್, ಉಚಿತ. ಹೌದು, ಪ್ರೈಮರಿ ಶಾಲೆಯಲ್ಲಿ ನಾನು ಕಲಿತ ಶಾಲೆ ಆದ ಕಾರಣ ನಾನೊಂದು ಮಕ್ಕಳಿಗೆ ಪಾಠ ಮಾಡ್ತೇನೆ, ಅವಕಾಶ ಮಾಡಿಕೊಟ್ರು ಶಾಲೆಯಲ್ಲಿ. ಅಲ್ಲಿ ಮಕ್ಕಳನ್ನ ರೆಡಿ ಮಾಡಿಕೊಂಡು ಭಾನುವಾರ ಶನಿವಾರ ಮಕ್ಕಳನ್ನೆಲ್ಲ ಹೇಳಿಕೊಟ್ಟು, ಶಾಲೆ ಇಲ್ಲದೆ ಇದ್ದ ಟೈಮಲ್ಲಿ ಮಾಡಿಕೊಂಡು ಒಂದು ಪ್ರಸಂಗ ತಯಾರು ಮಾಡಿ, ಆವಾಗ ಯಕ್ಷಗಾನವನ್ನ 2000 ಇಸ್ವಿಯಲ್ಲೇ ಸ್ಟಾರ್ಟ್ ಮಾಡಿದೆ ನಾನು ಪಾಠ ಮಾಡ್ಲಿಕ್ಕೆ. ಅದೇ ನಮ್ಗೆ ಮೂಲ ಆಯ್ತು, ತರಗತಿ ಪ್ರಾರಂಭ ಮಾಡ್ಲಿಕ್ಕೆ. ಅದೇ ನಾನು ಹೇಳಿಕೊಡ್ಬಹುದು ಅನ್ನೋ ಒಂದು ಮನಸ್ಸು ಸಾಧಾರಣ ನಮ್ಮ ತಲೆಯಲ್ಲಿ ನಿಂತಿತ್ತು. ಹೌದು, ಅಲ್ಲಿಂದ ನಾನು ಬೇರೆ ಬೇರೆ ಆವಾಗ ನನ್ನನ್ನು ಕರೀಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ನನ್ನ ಹೇಳಿಕೊಡುವ ಶೈಲಿ, ಶಿಸ್ತು ಇದನ್ನೆಲ್ಲ ನೋಡಿ ಕೆಲವು ಸಂಸ್ಥೆಗಳು ನನ್ನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಹೋಗ್ತಾ 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 ಇವತ್ತು ನಿಂತ್ಕೊಳ್ಳಿಕ್ಕೆ ಸಮಯ ಇಲ್ಲ. ಅಷ್ಟು ಎಷ್ಟೋ ಬಿಡುವ ಸಂಸ್ಥೆಗಳು ಎಷ್ಟೋ ಇದ್ದವು, ಹೇಳಿಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಸಮಯ ಇಲ್ಲದೆ ಕ್ಷಮಿಸಿ ಅಂತ ಹೇಳುವ ಸಮಯ ಬಂದಿದೆ. ಅಂದ್ರೆ ಅದಕ್ಕಷ್ಟಕ್ಕೂ ಕಾರಣ
ನನ್ನನ್ನು ತಯಾರು ಮಾಡಿದಂತಹ ನನ್ನ ಗುರುಗಳು. ಹೌದು ಖಂಡಿತ. ನನ್ನ ಜೀವಮಾನಕ್ಕೆ ಕಾರಣವಾದಂತಹ ಖಂಡಿತ ನನ್ನ ಗುರುಗಳು. ಹೌದು. ಮತ್ತೆ ನೀವು ಕಲಿಸುವ ರೀತಿ ಅದು ಎಲ್ಲರಿಗೂ ಮೆಚ್ಚುಗೆ ಆಗುವಂತ ರೀತಿ, ಅದು ಮುಖ್ಯವಾಗಿ. ಅಂದ್ರೆ ನಾನು ಕೆಲವರಿಗೆ ಗೊತ್ತಿದೆ ವಿಷಯ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಹೌದು. ಕಲಿಸುವಾಗ ನಾನು ಶಿಸ್ತು, ಅಂದ್ರೆ ನಾನು ಶಿಸ್ತಿನ ಗುರುಗಳ ಹತ್ರ ಕಲ್ತದ್ದು. ಹೌದು. ಅಂದ್ರೆ ಬನ್ನಂಜ ಸಂಜೀವ್ ಸೂರಟ್ ಅವರು ಶಿಸ್ತಿನ ಪರಮಾವಧಿ. ಅವಾಗ ಅವರು ಶಿವರಾಮ್ ಕಾರಂತರ ಶಿಷ್ಯರು. ಶಿವರಾಮ್ ಕಾರಂತರ, ಬಾಬುಲ್ ಕಾರಂತರ ಶಿಷ್ಯರು. ಹೌದು. ಹಾಗಾಗಿ ಅವರ ಶಿಸ್ತನ್ನೇ ನನಗೂ ಸಹ ಬಂದಿದ್ದೇನು ಗೊತ್ತಿಲ್ಲ ನನಗೆ. ಹೌದು ಖಂಡಿತ. ಅವರ ಒಂದು ಗರಡಿಯಲ್ಲಿ ಪಳಗಿದನಾದ ಕಾರಣ ಸ್ವಲ್ಪ ಶಿಸ್ತನ್ನ ನಾನು ಅಂದ್ರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಮಾತನಾಡುವುದನ್ನು ಅವಾಯ್ಡ್ ಮಾಡುವುದು, ಮತ್ತೆ ಕಲ್ತ್ಕೊಂಡು ಬರ್ತಿದ್ರೆ ಸ್ವಲ್ಪ ಜೋರ್ ಮಾಡ್ತೇನೆ. ಮುಂಚೆಲ್ಲ 2 ಪೆಟ್ಟು ಕೊಡ್ತಿತ್ತು, ಆದ್ರೆ ಈಗ ಪೆಟ್ಟು ಕೊಡುವ ಹಾಗಿಲ್ಲ. ಈಗ ಪೆಟ್ಟು ಕೊಡದೆ ಕಲಾವಿದರಾಗಬೇಕು ಅಥವಾ ವೇಷ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ. ಖಂಡಿತ. ಹಾಗೆ ಈಗ ಪೆಟ್ಟು ಕೊಡುವುದನ್ನೆಲ್ಲ ನಿಲ್ಲಿಸಿದ್ದೇವೆ. ಸ್ವಲ್ಪ ಜೋರ್ ಮಾಡ್ಲೇಬೇಕಾಗ್ತದೆ, ಯಾಕಂದ್ರೆ ಗುರುಗಳನ್ನುವ ಭೀತಿ ಇಲ್ಲದಿದ್ರೆ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಆಗುದಿಲ್ಲ. ಹೌದು ಸರ್. ತಮ್ಮ ಒಬ್ರು ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್. ಅವ್ರು ಯಾರು ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್, ಮಹೇಶ್ ಕುಮಾರ್ ಮಂದಾರ್ತಿ ಅವರಿದ್ದಾರೆ. ನಮಸ್ತೆ. ಮಹೇಶ್ ಅಣ್ಣ ಬಗ್ಗೆ ನಮಸ್ತೆ ಸರ್. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಉದಯ್ ಕೋಟ ಅಂತ. ಉದಯ್ ಮಾಸ್ಟರ್, ನಮಸ್ಕಾರ. ಉದಯ್ ಮಾಸ್ಟರ್, ಆಗ್ಲಿ ಸರ್, ಮಾತಾಡಿ ಸರ್. ಓಕೆ ನಮಸ್ತೆ ಮಹೇಶ್ ಅಣ್ಣ, ನಮಸ್ತೆ. ಈಗ ಮಹೇಶ್ ಮಂದಾರ್ತಿ ಅವ್ರ ಬಗ್ಗೆ ತಿಳಿಸ್ಬೇಕಂದ್ರೆ ನನ್ಗೆ ನಿಜವಾಗಿ ತುಂಬಾ ಆತ್ಮೀಯರು. ಬಹಳ ಖುಷಿ ಆಗುವುದೇನಂದ್ರೆ ಅವರು ಈ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಒಂದು ಯಕ್ಷಗಾನ ಕಲೆಯನ್ನ ಮಕ್ಕಳಲ್ಲಿ ಕರಗತಗೊಳಿಸ್ಬೇಕೆನ್ನುವಂತ ಒಂದು ಹುಮ್ಮಸ್ಸಿದೆಯಲ್ಲ, ಅದು ಯಾರು ಬೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮ್ಮ ಮಹೇಶ್ ಮಂದಾರ್ತಿ ಅವರದ್ದು ಕೆಲಸಗಳಿವೆ. ಯಾಕಂದ್ರೆ ಸ್ವತಃ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಕುಂದಾಪುರ ತಾಲೂಕಿನ ಉಳ್ಳೂರು ಕಂದಾವರ ಶಾಲೆಯಲ್ಲಿ ಇರುವಾಗ ಒಂದು 3 ಇಯರ್ಸ್ ಕಾಲ ಅವ್ರದ್ದೊಂದು ಯಕ್ಷಗಾನ ಕಲೆಯನ್ನ ನಮ್ಮ ಮಕ್ಕಳಿಗೆ ದಾರೆ ಎರೆದಿದ್ರು. ಸೊ ಆವಾಗ ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ ಇತ್ತು. ಮಹೇಶ್ ಅಣ್ಣ ಹೀಗೆ ಒಂದ್ 3 ವರ್ಷ ಅಂತ ಇರ್ಲಿಲ್ಲ, ಬಿಗಿನಿಂಗ್ ಅಲ್ಲಿ 1 ವರ್ಷ ಅಂತ ಮಾಡಿದ್ ನಾವು. ನಮ್ಮ ಮಕ್ಕಳಿಗೆ ಈ ತರ ಒಂದು ಯಕ್ಷಗಾನ ಕಲೆ ಬೇಕು, ಬೇರೆ ರೀತಿಯ ಕಲೆಯನ್ನ ನಾನು ಮಕ್ಕಳಿಗೆ ಕೊಡಿಸ್ತಾ ಇದ್ದೆ ಆವಾಗ. ಯಕ್ಷಗಾನದಿಂದ ಹಿಡಿದು ಚಿತ್ರಕಲೆ, ಸಂಗೀತ, ಅನಂತರ ಯೋಗ, ಹಾಗೆಯೇ ನೃತ್ಯ, ಅದೇ ತರ ಯಕ್ಷಗಾನ ಕಲೆಯನ್ನೊಂದು ಬಹಳ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಕೊಡ್ಬೇಕಂತ ಬಹಳ ನಿರೀಕ್ಷೆ ಇಟ್ಟು ಮಹೇಶ್ ಮಂದಾರ್ತಿ ಅವ್ರ ಹತ್ರ ಮಾತಾಡಿದ್ರೆ ಖಂಡಿತ ಮಾಸ್ಟರ್ ಬರ್ತೀನಿ. ಯಾಕಂದ್ರೆ ಅವರು ಉಳ್ಳೂರು ಮತ್ತೆ ಮಂದಾರ್ತಿ ಅಜಗಜಾಂತರ ವ್ಯತ್ಯಾಸ, ಬಹಳ ದೂರ ಇದೆ. ಬಟ್ ಆದ್ರೂ ಕೂಡ ಅವರು ಒಪ್ಕೊಂಡು ಅಲ್ಲಿಗೆ ಬಂದು ನಿರಂತರವಾಗಿ ನಾನು ಏನು ಹೇಳಿದ್ರು ಕೂಡ ಇಲ್ಲ ಅಂತ ಹೇಳಲಿಲ್ಲ. ಮತ್ತೆ ನನ್ನ ಟಾರ್ಗೆಟ್ ಇದ್ದದ್ದು ಏನಂದ್ರೆ, ಈ ಕಲಿಕೆಯಲ್ಲಿ ಯಾರು ಹಿಂದುಳಿದಿದ್ದಾರೆ ಆ ಮಕ್ಕಳನ್ನ ಸ್ವಲ್ಪ ಇದ್ರಲ್ಲಿ ತೊಡಗಿಸ್ಕೊಳ್ಬೇಕಂತ ಬಹಳ ನಿರೀಕ್ಷೆ ಇತ್ತು. ಸಾಮಾನ್ಯವಾಗಿ ಯಕ್ಷಗಾನ ಕಲಿಸೋರು ಬೇರೆಯವರಲ್ಲ, ಸ್ವಲ್ಪ ಹುಷಾರಿದ್ದ ಮಕ್ಕಳನ್ನ ಕೊಡಿ ನಮ್ಗೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಪಿಕಪ್ ಆಗೋ ಮಕ್ಕಳನ್ನ ಕೊಡಿ ಅಂತ. ಬಟ್ ನಮ್ಮದು ಕೇಸ್ ಹಾಗಿರ್ಲಿಲ್ಲ. ನನ್ನ ನಿರೀಕ್ಷೆಯು ಬೇರೆ ಇತ್ತು. ಕಲಿಕೆಯಲ್ಲಿ ಯಾರು ಹಿಂದುಳಿದಿದ್ದಾರೆ ಆ ಮಕ್ಕಳಿಗೆ ಒಂದಷ್ಟು ವೇದಿಕೆ ಕೊಡ್ಬೇಕಂತ ಹೇಳಿ ನಿರೀಕ್ಷೆ ಇದ್ದ ಕಾರಣ ಇವ್ರ ಜೊತೆ ಮಾತಾಡಿದೆ. ಅವಾಗ ಮಹೇಶ್ ಮಂದಾರ್ತಿ ಖಂಡಿತ ಮಾಸ್ಟರ್ ಕಲಿಸುವ ಅವರಿಗೆ ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನ ತಿದ್ದಿದ ರೀತಿ ಇದೆಯಲ್ಲ, ಅದು ನನ್ಗೆ ಬಹಳ ಖುಷಿ ಆಯ್ತು. ಅವಾಗ ತುಂಬಾ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳೆಲ್ಲ ಈ ಯಕ್ಷಗಾನ ಕಲೆಯಲ್ಲಿ ಬಹಳ ಮುಂದೆ ಬಂದು ಇಡೀ ಊರಿನ ಜನರು ಒಂಥರ ಆಗುವ ಹಾಗೆ ಮಾಡಿ ತೋರಿಸಿದ್ರು. ಇದೊಂದು ತುಂಬಾ ಖುಷಿ ಆಗಿತ್ತು ನನಗೆ. ಸೊ ಹಾಗಾಗಿ ಅವರು ಮಕ್ಕಳನ್ನ ತಿದ್ದುವ ರೀತಿ ಇದೆಯಲ್ಲ, ಅವ್ರು ಈಗಾಗ್ಲೇ ಮಾತಾಡ್ತಿದ್ದು ಕೇಳಿಸ್ಕೊಂಡೆ, ಭಯ ಭಕ್ತಿ ಎಲ್ಲ ಬೇಕು ಅಂತ. ಅದಿಲ್ಲದಿದ್ರೆ ಒಂದು ಕಲೆ ಕರಗತ ಆಗುದಿಲ್ಲ. ಸೊ ಆ ರೀತಿಯಲ್ಲಿ ಮಕ್ಕಳನ್ನ ಟ್ರೀಟ್ ಮಾಡ್ತಾ ಇದ್ರು. ಮತ್ತೆ ಶಿಸ್ತಿತ್ತು ಅವ್ರ ಕ್ಲಾಸ್ ಅಲ್ಲಿ, ಮಕ್ಕಳು ಹೆದರ್ತಾ ಇದ್ರು, ಜೊತೆಗೆ ಕಲಿತಾ ಇದ್ರು. ಈ ರೀತಿ ನಮ್ಗೆ 3 ವರ್ಷ ನಮ್ಮ ಮಕ್ಕಳನ್ನ ಒಂದು ಮುಖ್ಯವಾಹಿನಿಗೆ ತರಲಿಕ್ಕೆ ಬಹಳ ಸಹಕಾರ ನೀಡಿದ್ರು. ಹಾಗಾಗಿ ಆ ವಿಷಯದ ಪರವಾಗಿ ನಾನು ಮಹೇಶ್ ಮಂದಾರ್ತಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಆವಾಗ ಕೂಡ ನಾನು ಅದೇ ರೀತಿಯಲ್ಲಿ ಆಭಾರಿಯಾಗಿದ್ದೆ. ಈಗಲೂ ಕೂಡ ಅದೇ ರೀತಿಯ ಫೀಲಿಂಗ್ ಇದೆ ಅವ್ರ ಮೇಲೆ, ಅದೇ ಗೌರವ. ಏನ್ ಹೇಳ್ತೀವಿ ಸರ್? ಎಲ್ಲ ವಿಚಾರ ಸರಿ ಇದೆ, ಅವ್ರು ಹೇಳಿದ ವಿಷಯ ಸರಿ. ನಂಗೆ ತುಂಬಾ ಆತ್ಮೀಯರು, ಹಾಗಾಗಿ ಮಾಸ್ಟರ್ ನಿಮ್ಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಆಗ್ಲಿ ಸರ್.
ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ. ಇವರ ಮಿಸ್ಸಸ್ ಸಹ ನನ್ನ ಸ್ಟೂಡೆಂಟ್ ಸರ್, ಪೊಲೀಸ್ ಇಲಾಖೆಯಲ್ಲಿ ಜ್ಯೋತಿ ಅಂತ, ಅವರು ಸಹ ನನ್ನ ಸ್ಟೂಡೆಂಟ್. ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ನಮ್ಮ ಯಕ್ಷಗಾನ ತರಗತಿಯಲ್ಲಿ ಭಾಗವಹಿಸಿದ್ರು. ಅವರು ಸಹ ನನ್ನ ಸ್ಟೂಡೆಂಟ್. ಆಗ್ಲಿ ಆಗ್ಲಿ ಸರ್, ಮಗಳು ಸಹ ನನ್ನ ಸ್ಟೂಡೆಂಟ್. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಳ್ಳೆದಾಗ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತಾವು ಬಡಗುತಿಟ್ಟಲ್ಲಿ ಚೆಂಡೆ ಮದ್ದಳೆ ನುಡಿಸ್ತೀರಿ, ಆದರೆ ನೀವು ತೆಂಕುತಿಟ್ಟಲ್ಲಿ ಒಮ್ಮೆ ಕಾರ್ಯಕ್ರಮವನ್ನು ಮಾಡ್ತೀರಿ ತೆಂಕುತಿಟ್ಟಿನ ಕಲಾವಿದರೊಂದಿಗೆ. ಆ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಸರ್. ಹೊಸ ಅನುಭವ. ಹೌದು, ಹೊಸ ಅನುಭವ. ತೆಂಕುತಿಟ್ಟು ಅಂದ್ರೆ ನಾನು ತೆಂಕುತಿಟ್ಟಿನ ಕಲೀಲಿಲ್ಲ, ಆದರೆ ತೆಂಕುತಿಟ್ಟಿನ ಇದರಲ್ಲಿ ಸ್ವಲ್ಪ ನಂಗೆ ಒಲ ಜಾಸ್ತಿ, ಅಂದ್ರೆ ಒಲವು ಜಾಸ್ತಿ. ಭಾಗವತಿಕೆಯಲ್ಲಿ ಚಂಡೆ ಬಗ್ಗೆ ನಂಗಷ್ಟು ಗೊತ್ತಿಲ್ಲ, ಅದ್ರದ್ದು ಅನುಭವ ಇಲ್ಲ. ಈ ಭಾಗವತಿಕೆ ಮತ್ತೆ ಮೃದಂಗದ ಬಗ್ಗೆ ಸ್ವಲ್ಪ ನಾನು ನೋಡಿ 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 ಸ್ವಲ್ಪ ಆ ತೆಂಕುಗಳ ತಿಟ್ಟುಗಳ ಬಗ್ಗೆ ಸ್ವಲ್ಪ ನಂಗೆ, ಅದು ತಾಳಗಳ ಬಗ್ಗೆ ಸ್ವಲ್ಪ ಕಲ್ಪನೆ ಇದೆ. ಹೇಗೆ ಏನು ಎಷ್ಟು ಆವರ್ತ ಬರ್ತದೆ ಇದೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಕಲ್ಪನೆ ಇದೆ. ಹಾಗಾಗಿ ಕೇಳಿ ಕೇಳಿ ಅದನ್ನ ನಾನು ಅರ್ಥ ಮಾಡ್ಕೊಂಡದ್ದು. ಯಾವ ಗುರುಗಳಿಲ್ಲ. ಆ ತೆಂಕಿನ ಪದ್ಯಗಳನ್ನು ಸ್ವಲ್ಪ ಹೇಳ್ತೇನೆ ಆ ಮಟ್ಟಿನಲ್ಲಿ. ಅಷ್ಟು ಹೈ ಪಿಚ್ಗೆಲ್ಲ ಹೋಗಿ ಬರ್ಲಿಕ್ಕೆ ಆಗ್ತದೆ, ಆದ್ರೂ ಹೇಳುವ ಮಟ್ಟಿನಲ್ಲಿ ಸಾಧಾರಣ ಹೇಳ್ತೇನೆ. ಮತ್ತೆ ಮೃದಂಗ ಸಾಧಾರಣ ಬಾರಿಸ್ತೇನೆ. ಅಂದ್ರೆ ಪಾಠ ಇಲ್ಲ ನಂಗೆ, ಮೃದಂಗದ ಪಾಠ ಇಲ್ಲ. ಅವರು ಬಾರಿಸುವ ಹಾಗೆ ಶಾಸ್ತ್ರೀಯವಾಗಿ ಬಾರಿಸಲಿಕ್ಕೆ ಬರುದಿಲ್ಲ. ಅಂದ್ರೆ ಅವರ ನಡೆಗೆ ತೊಂದರೆ ಆಗದ ಹಾಗೆ ತೆಂಕಿನ ಭಾಗವತರೊಟ್ಟಿಗೆ ಕೆಲವು ಬೇರೆ ಬೇರೆ ಭಾಗವತರೊಟ್ಟಿಗೆ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ತಾಳಮದ್ದಲೆಯಲ್ಲಿ ಮುಂಬೈ ಕಾರ್ಯಕ್ರಮದಲ್ಲಿ ಅಜಕಾರು ಬಾಲಣ್ಣ ಅಂತಿದ್ದಾರೆ ಆತ್ಮೀಯರು, ಅವರ ಕಾರ್ಯಕ್ರಮದಲ್ಲಿ ನಾನು ಮುಂಬೈ ತಾಳಮದ್ದಲೆಯಲ್ಲಿ ಸಪ್ತಾಹದಲ್ಲಿ ನಮ್ಮ ಬಡಗಿನ ಭಾಗವತರು ಹೆಬ್ರಿ ಗಣೇಶ್ ಕುಮಾರ್ ಅವರು ನಾನು ಒಟ್ಟಿಗೆ ಹೋದದ್ದು. ಹಾಗೆ ಕೆಲವು ದಿವಸ ಪುಲ್ಯ ಲಕ್ಷ್ಮೀನಾರಾಯಣ್ ಮುಂಬೈಯಲ್ಲಿ ಇರುವವರು ಭಾಗವತರು, ತೆಂಕಿನ ಹಿರಿಯ ಭಾಗವತರು, ಅವ್ರ ಜೊತೆಯೂ ಸಹ ಅಲ್ಲಿ ತೆಂಕಿನಲ್ಲಿ ಮೃದಂಗ ಬಾರಿಸಿದ್ದೇನೆ. ಹಾಗೆ ಈ ಕಡೆ ಈಚೆಗೆ ನಮ್ಮ ಪ್ರಧಾನ ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟರೊಟ್ಟಿಗೂ ಬಹಳ ಹಿಂದೆ ಒಂದು 4 ಪದ್ಯಕ್ಕೆ ಮೃದಂಗ ಬಾರಿಸಿದ್ದೇನೆ. ಹಾಗೆ ಕನ್ನಡಿ ಕಟ್ಟೆ ಅವರೊಟ್ಟಿಗೂ ಸಹ 4 ಪದ್ಯಕ್ಕೆ ಬಾರಿಸಿದ್ದೇನೆ, ಬಹಳ ಹಿಂದೆ 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 ಆಗಿಲ್ಲ ಸರ್. ಅಂದ್ರೆ ಅದು ಒಂದು ಅಂದ್ರೆ ಈ ಕಲಿಯುವಂತ ತುಟಿದಿದ್ದಾಗ ನೀವು ಹೇಳಿದಾಗ ನಾವೆಲ್ಲ ಇನ್ಸ್ಟ್ರೂಮೆಂಟ್ ಆಸಕ್ತಿ ಇದೆ ಅಂತ ನೀವು ಹೇಳಿದ್ರಿ ನಾವು ಮಾತಾಡ್ತಾ. ಇನ್ಸ್ಟ್ರೂಮೆಂಟ್ ಅದರಿಂದ ನಿಮ್ಗೆ ಇಷ್ಟೆಲ್ಲ ಕಲಿಯುವಂತ, ಈಗ ಸದಾಶಿವಮ್ಮನವರು ಹೇಳಿದಂತೆ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಯಾಕಂದ್ರೆ ಅಷ್ಟು ನೀವು ಆಸಕ್ತಿ ಇದೆ ನಿಮ್ಗೆ ಎಲ್ಲ ಕಡೆ. ನೀವಂದ್ರೆ ಎಲ್ಲ ಓಪನ್ ಮಾಡಿಟ್ಟಿದ್ದೀರಿ ನಿಮ್ಮ ಏನು ಕಿವಿಯನ್ನ, ಎಲ್ಲವನ್ನ ಸ್ವೀಕರಿಸ್ತಾ ಇದ್ದೀರಿ ನೀವು. ಯಾವ್ದು ಒಳ್ಳೆ ಇದೆ ಎಲ್ಲವೂ ಬೇಕು ನನಗೆ ಅಂತ ಆ ತರ ಇದ್ದಾಗ ಇಲ್ಲರ ಯಾಕಂದ್ರೆ ಒಬ್ರು ಕಲಾವಿದ್ರು ನಾವ್ ಇಲ್ಲಿ ಸೆಟ್ಲ್ ಆಗಿದೆ, ನನಗೆ ಯಾಕೆ ನಾನು ಮದ್ದಳೆ ಚೆಂಡೆಯಲ್ಲಿ ಮಂದರ್ತಿ ಮೇಳಲ್ಲಿ ಇದ್ದೇನೆ, ನನಗೆ ಸಾಕು, ಇನ್ನೇನು ಹೆಸರು ಉಂಟು ಎಲ್ಲ ಉಂಟು ಸಾಕು ಅಂತ. ಆದ್ರೆ ನೀವು ಇನ್ನೂ ಏನೋ ಕಲಿಬೇಕು. ನೀವು ಸ್ಯಾಕ್ಸೋಫೋನ್ ಅವ್ರ ಜೊತೆ ಹೋಗಿ ಕೂಡ ನೀವು ನುಡಿಸ್ತೀರಿ. ಅದು ಒಂದು ಬಹಳ ಕಷ್ಟದ ಕೆಲಸ. ಆ ಒಂದು ಅಂದ್ರೆ ನಿಮ್ದು ಇಲ್ಲಿ ಸಂಪೂರ್ಣವಾಗಿ ಯಕ್ಷಗಾನ ಶೈಲಿಯ ರಾಗಗಳು ಬರ್ತದೆ, ಯಕ್ಷಗಾನ ಶೈಲಿಯಲ್ಲಿ ನುಡಿಸ್ಬೇಕ. ಅಲ್ಲಿ ಚಿತ್ರಗೀತೆಗಳು ಬರ್ತದೆ, ಭಕ್ತಿ ಗೀತೆಗಳು ಬರ್ತದೆ, ಅಲ್ಲಿ ಭಾವಗೀತೆಗಳು ಬರ್ತದೆ. ಸ್ಯಾಕ್ಸೋಫೋನ್ ಏನ್ ನುಡಿಸ್ತಾರೆ ಅಂತ ಗೊತ್ತಾಗೋದಿಲ್ಲ. ನುಡಿಸಿದಕ್ಕೆ ನೀವು ಬಾರಿಸಿದಕ್ಕೆ ನೀವು ಬಾರಿಸ್ಬೇಕು. ಅದು ಬಹಳ ಕಷ್ಟದ ಕೆಲಸ. ಅದರಿಂದ ಅದನ್ನೆಲ್ಲವನ್ನು ಮಾಡಿಕೊಂಡು ನೀವು ತೂಗಿಸ್ಕೊಂಡು ಹೋಗ್ತಾ ಇದ್ರಿ ನಿಮ್ಮ ಕಲಾ ಜೀವನವನ್ನ. ಅದೇ ರೀತಿ ಸರ್ ಬಹರೇನ್ ಪ್ರಯಾಣವನ್ನು ಮಾಡ್ತೀರಿ ನೀವು, ವಿದೇಶಿ ಪ್ರಯಾಣ, ಅದರ ಬಗ್ಗೆ ತಿಳಿಸಿ ಸರ್. ಬಹರೇನ್ ಪ್ರಯಾಣ ಅಂದ್ರೆ ಅದು ನನ್ನ ಜೀವನದಲ್ಲಿ ಮರೆಯಲಾರದ ಒಂದು ಕ್ಷಣ. ಯಾಕಂದ್ರೆ ಒಂದು ವಿದೇಶ ಪ್ರಯಾಣ ಮಾಡೋದು ಒಬ್ಬ ಕಲಾವಿದನಿಗೆ ಅವಕಾಶ ಸಿಗ್ತದಂತ ಆದ್ರೆ ಅದು ಒಂದು ಹೆಮ್ಮೆಯ ವಿಚಾರ. ಸುಮಾರು ಒಂದು 4-5 ವರ್ಷದ ಹಿಂದೆ, ಕೊರೋನಾ ಎಲ್ಲ ಬರ್ಲಿಕ್ಕಿಂತ ಮುಂಚೆ ಬೆಹರಿನ್ ಕನ್ನಡ ಸಂಘ ಅಂತ ಒಂದು ಬೆಹರಿನಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಕನ್ನಡ ಸಂಘದವರು ಆವಾಗ ಅಧ್ಯಕ್ಷರಾಗಿ ಪ್ರದೀಪ್ ಶೆಟ್ಟಿ ಅಂತ ಅವರಿದ್ರು. ಹಾಗೆ ಅಲ್ಲಿ ಬೇರೆ 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 ಇತರ ಎಲ್ಲ ಸಂಘದ ಸದಸ್ಯರು ಕಾರ್ಯದರ್ಶಿಗಳು ಅವರೆಲ್ಲ ಒಟ್ಟು ಸೇರಿ ನಮ್ಮನ್ನ ಇಲ್ಲಿ ಬಡಗಿನಿಂದ ನಾವು 3 ಜನ ಹೋಗಿತ್ತು, ತೆಂಕಿನಿಂದ ಒಂದು 3 ಜನ ಒಟ್ಟಿಗೆ ಹೋದದ್ದು. ಕನ್ನಡ ಸಂಘದಲ್ಲಿ ತೆಂಕಿನವರದ್ದು ಬಡಗಿನವರದ್ದು ಗದಾಯುದ್ಧ ಅಂದ್ರೆ ತೆಂಕು ಬಡಗು ಒಟ್ಟು ಸೇರಿ ಗದಾಯುದ್ಧ. ಅಲ್ಲಿ ಬಡಗಿನ ನಮ್ಮ ಅಲ್ಲಿನವರಿಗೆ ಸ್ವಲ್ಪ ಟ್ರಯಲ್ ಕೊಟ್ಟು ಆಟವನ್ನ ಮಾಡುವಂತ ಒಂದು ಸ್ಥಿತಿ ಇದ್ದಿತ್ತು. ಹಾಗೆ ನಾವು ಒಂದು 2 ದಿವಸ ಮುಂಚಿತವಾಗಿ ಪ್ರಯಾಣ ಮಾಡಿತ್ತು. 1 ವಾರದ ತನಕ ಅಲ್ಲಿದ್ದು ಕೊನೆಗೆ ಪ್ರದರ್ಶನವನ್ನು ಮುಗಿಸಿ ಅಲ್ಲಿಂದ ಊರಿಗೆ ಬಂದದ್ದು. ಅಂದ್ರೆ ಒಂದು ವಿಮಾನದ ಅನುಭವ. ಅಂದ್ರೆ ಇಲ್ಲಿಗೂ ಅಲ್ಲಿಗೂ ಅಜಗಜಾಂತರ ವಾತಾವರಣದಲ್ಲೆಲ್ಲ ವ್ಯತ್ಯಾಸ, ಊರಲ್ಲಿ ವ್ಯತ್ಯಾಸ. ಅಲ್ಲಿನ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನಮ್ಮನ್ನೆಲ್ಲ ಅಲ್ಲಿ ಹೋದಾಗ ನಮ್ಮನ್ನ
ಪ್ರದರ್ಶನ ಮುಗಿಸಿ ಅವರೇ ಎಲ್ಲದು ನಮ್ಮನ್ನ ಕರ್ಕೊಂಡು ಹೋಗಿ ಬೆಹರಿನ ಎಲ್ಲ ಸ್ಥಳಗಳನ್ನ ನಮ್ಗೆ ತೋರಿಸಿ ಅಲ್ಲಿನ ಎಲ್ಲಾ ಗಿಫ್ಟ್ಗಳನ್ನ ನಮ್ಗೆ ಕೊಟ್ಟು ಅಷ್ಟು ನಮ್ಮನ್ನ ಪ್ರೀತಿಪೂರ್ವಕವಾಗಿ ಕಂಡುಕೊಂಡಿದ್ದಾರೆ ಬೆಹರಿನ್ ಕನ್ನಡ ಸಂಘ. ಅವರನ್ನು ಯಾವತ್ತೂ ನಾವು ಮರೆಯೋ ಹಾಗಿಲ್ಲ. ಒಳ್ಳೆ ರೀತಿಯಲ್ಲಿ ಸನ್ಮಾನವನ್ನ ಮಾಡಿ ಬರುವಾಗ ನಮ್ಮನ್ನ ಪ್ರೀತಿಪೂರ್ವಕವಾಗಿ ಇಲ್ಲಿಗೆ ಕಳಿಸಿ ಈಗಲೂ ಸಹ ಒಂದಿಬ್ರು 3 ಜನ ಇನ್ನೂ ಸಹ ನಮ್ಮ ಹತ್ರ ಸಂಪರ್ಕದಲ್ಲಿ ಇದ್ದಾರೆ. ಅದು ಮುಖ್ಯ ಸರ್. ಅಂದ್ರೆ ನಾವು ಒಂದು ಮರೆಯಲಾಗದ ಅನುಭವ ಸರ್. ಅಂದ್ರೆ ಕಡಲು ದಾಟಿ ಹೋದಂಥದ್ದು. ಅದೇ ರೀತಿ ಸರ್ ತಮ್ಮ ಬಹಳಷ್ಟು ಶಿಷ್ಯಂದರಿದ್ದಾರೆ ತಮ್ಮದು. ಅದೇ ರೀತಿ ಒಂದು ವಿಭಿನ್ನ ಒಂದು ಕಾರ್ಯಕ್ರಮ ನಿಮ್ಮಿಂದ ಮೂಡಿ ಬರ್ತಾ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ. ಯಕ್ಷ ಕಿಶೋರ ಎನ್ನುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಸರ್. ಯಕ್ಷ ಕಿಶೋರ ಕಾರ್ಯಕ್ರಮ ಅಂದ್ರೆ ಅದು ನಮ್ಮದೇ ಸಂಸ್ಥೆ, ಅಂದ್ರೆ ಅದು ನಮ್ದು ಅಂತ ಹೇಳಿಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ. ಯಾಕಂದ್ರೆ ಯಕ್ಷಗಾನ ಕಲಾರಂಗ ರಿಜಿಸ್ಟರ್ಡ್ ಉಡುಪಿ, ಈ ಯಕ್ಷಗಾನ ಕಲಾರಂಗದ ಸಹಯೋಗದೊಂದಿಗೆ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮುಖಾಂತರ ಶಾಸಕರ ನೆರವಿನೊಂದಿಗೆ ಹಾಗೂ ಬೇರೆ ಬೇರೆ ದಾನಿಗಳ ನೆರವಿನೊಂದಿಗೆ ಒಂದು ಯಕ್ಷ ಪಯಣ ಅಂದ್ರೆ ಹೈಸ್ಕೂಲ್ ಶಾಲೆಗಳಲ್ಲಿ, ಅಂದ್ರೆ 8ರಿಂದ 10ನೇ ತರಗತಿಯ ಸರಕಾರಿ ಶಾಲೆಗಳಲ್ಲಿ, ಅಂತ ಶಾಲೆಗಳಲ್ಲಿ ಜೂನ್ನಿಂದ ಡಿಸೆಂಬರ್ ತನಕ ವಾರಕ್ಕೆ 2 ಅಥವಾ 3 ತರಗತಿಗಳನ್ನು ಒಂದು ಶಾಲೆಯಲ್ಲಿ ಕೊಟ್ಟು ಆ ವಿದ್ಯಾರ್ಥಿಗಳನ್ನ ಯಕ್ಷಗಾನಕ್ಕೆ ಅಣಿಗೊಳಿಸಿ ಡಿಸೆಂಬರ್ ಅಲ್ಲಿ ಪ್ರದರ್ಶನ ಆಗ್ತದೆ. ಉಡುಪಿಯಲ್ಲಿ ಕೆಲವು ಪ್ರದರ್ಶನಗಳು, ಉಡುಪಿ ಪ್ರಾಂತ್ಯದ ಶಾಲೆಗಳಿಗೆ ಉಡುಪಿಯಲ್ಲಿ ಪ್ರದರ್ಶನ ಆಗ್ತದೆ. ಇನ್ನು ಕೆಲವು ಪ್ರಾಂತ್ಯದ ಶಾಲೆಗಳಿಗೆ, ಆ ಕಡೆಯ ಪ್ರಾಂತ್ಯ ಶಾಲೆಗಳ ಬ್ರಹ್ಮಾವರದಲ್ಲಿ ಪ್ರದರ್ಶನ ಆಗ್ತದೆ. ಮುಂಚೆ 2 ಇದರಲ್ಲಿ ಇದ್ದಿತ್ತು. ಈಗ ಈ ಕಲಾರಂಗದ ಚಟುವಟಿಕೆಯನ್ನ ನೋಡಿ, ಆಸಕ್ತಿಯನ್ನ ನೋಡಿ ಉಳಿದ ಎಲ್ಲ ಶಾಸಕರುಗಳು ಅಥವಾ ಕಾಪು ಇರ್ಬೋದು, ಈಚೆ ಕುಂದಾಪುರ ಶಾಸಕರು ಇರ್ಬೋದು, ಹಾಗೆ ಬೇರೆ ಎಲ್ಲ ಶಾಸಕರು ಸಹ ಈಗ ಪುನಃ ಕೇಳ್ತಾ ಇದ್ದಾರೆ. ಗುರುಗಳ ಕೊರತೆಯಿಂದ ಅದನ್ನ ಈ ಕುಂದಾಪುರ ಮತ್ತೆ ಕಾಪು ಕ್ಷೇತ್ರ ಕಳೆದ ವರ್ಷ ಮಾಡಿ ಆಗಿದೆ. 4-5 ಕ್ಷೇತ್ರಗಳಲ್ಲಿ ಯಕ್ಷ ಶಿಕ್ಷಣದ ಕಾರ್ಯಕ್ರಮಗಳು ಶಾಲೆಗಳಿಗೆ ಇದನ್ನ ಕಲಾರಂಗ ಅಣಿ ಮಾಡಿ ಕೊಟ್ಟಿದೆ. ಈ ವರ್ಷ ಮತ್ತು ಜಾಸ್ತಿ ಆಗಬಹುದು. ಯಾಕಂದ್ರೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಗೆ ಗುರುಗಳನ್ನ ಕೊಡಿ, ನಮ್ಮ ಶಾಲೆಗಳನ್ನು ಮಾಡಿ ಅಂತ ಕಲಾರಂಗಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇರುವಂತಹದ್ದು ನಮ್ಮ ಹೆಮ್ಮೆ ವಿಚಾರ. ಯಾಕಂದ್ರೆ ನಮ್ಮ ಕಲಾರಂಗ ಮಾಡ್ತಾ ಇರುವಂತಹ ಒಂದು ಉತ್ತಮ ಕಾರ್ಯ. ಅದರಿಂದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಒಂದು, ಜೊತೆಗೆ ನಾವು ಗುರುಗಳಾದ ನಮಗೂ ಸಹ ಒಂದು ಪ್ರಯೋಜನ. ಯಾಕಂದ್ರೆ 4ರಿಂದ 5 ತಿಂಗಳು ತರಗತಿ ಒಬ್ಬ ನಮಗೂ ಸಹ ಆರ್ಥಿಕವಾಗಿ ಸ್ವಲ್ಪ ಹೆಲ್ಪ್ ಸಹ ಆಗ್ತದೆ. ಮತ್ತೆ ನಮ್ಮ ಸಮಯವನ್ನು ಅದಕ್ಕೆ ಮೀಸಲಿಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾವು ಪಾಠ ಮಾಡೋದ್ರಿಂದ ನಮ್ಮ ವಿದ್ಯೆಯೂ ಸಹ ಹೆಚ್ಚಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ನಾವು ವಿದ್ಯೆಯನ್ನು ಕೊಟ್ಟಾಗ ಆಗ್ತದೆ. ಅಂತಹದೊಂದು ಅವಕಾಶ ನಮ್ಗೆ ಇವತ್ತು ಮಾಡಿಕೊಟ್ಟದಿದ್ದರೆ ಉಡುಪಿ ಯಕ್ಷಗಾನ ಕಲಾರಂಗ. ಆ ಕಲಾರಂಗದ ಕಾರ್ಯದರ್ಶಿಗಳು, ಮುರುಡಿ ಕಡೆಕಾರರು ಹಾಗೂ ಅಧ್ಯಕ್ಷರು ಗಂಗಾಧರ್ ರಾವ್ ಹಾಗೂ ಇನ್ನಿತರ ಎಲ್ಲ ಕಲಾರಂಗದ ಸದಸ್ಯರು, ಜೊತೆಗೆ ಶಾಸಕರು, ಇದಕ್ಕೆಲ್ಲ ಕಾರಣರಾದವರು ಅಂತವರಿಗೆ ನಮ್ಮನ್ನೊಂದು ಗುರುಗಳಾಗಿ ಅಲ್ಲಿ ನಾನು ಸಾಧಾರಣ ಒಂದು 12-13 ವರ್ಷ ಆಯ್ತೇನೋ ಗುರುಗಳಾಗಿ ಕೆಲಸ ಮಾಡ್ತಾ ಬಂದದ್ದು. ನಮಗೊಂದು ಗುರುಗಳಾಗಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅವರು. ಹಾಗಾಗಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಇಲ್ಲಿ ಸಹ ನಾನು ಸಲ್ಲಿಸಲಿಕ್ಕೆ. ಸರ್ ಅದೇ ರೀತಿ ಸರ್, ಅಂದ್ರೆ ಈ ಅದು ನೀವು ಹೇಳಿದ ಕಲಾರಂಗದವರು ಅದು ಬ್ರಹ್ಮಾವರದಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಸರ್. ಒಂದು ವಾರ 10 ದಿನಗಳ ಕಾಲ ಈ ಮಕ್ಕಳಿಂದಲೇ ಯಕ್ಷಗಾನ ನೀವು ಕಲಿಸಿದಂತ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ಅದು ನೀವು ಒಂದನ್ನು ಪ್ರಾಕ್ಟೀಸ್ ಮಾಡಿ ಅವರಿಗೆ ಪ್ರಾಕ್ಟೀಸ್ ಕೊಟ್ಟು ಆ ವಿದ್ಯಾರ್ಥಿಗಳು ಮಾತ್ರ ಬಂದು ಅಲ್ಲಿ ಭಾಗವಹಿಸ್ತಾರಲ್ಲ ಸರ್. ಯಕ್ಷಗಾನದ ಒಂದೊಂದು ಪ್ರಸಂಗವನ್ನ ಒಂದೊಂದು ದಿವಸ ಒಂದೊಂದು ಶಾಲೆಯವರಿಗೆ ಮೀಸಲಿಡ್ತೀರಿ. ಕೆಲವು ದಿವಸ 2 ಶಾಲೆಗಳು, ಪ್ರತಿ ದಿವಸ 2 ಶಾಲೆಗಳು ಇರ್ತದೆ. ಪ್ರತಿ ದಿವಸ ಬ್ರಹ್ಮಾವರ ಬಂಟರ ಭವನದ ಅದರ ಸಮೀಪದಲ್ಲೇ ನೀವು ವೇದಿಕೆ ಹಾಕೊಂಡು ಮಾಡ್ತೀರಿ. ಅದು ಅಂದ್ರೆ ಈ ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಬಹಳಷ್ಟು ಇದೆ ಮಕ್ಕಳಿಗೆ. ಹೌದು, ಬೇರೆ ಎಲ್ಲಾ ಕಲೆಯನ್ನು ಬಿಟ್ರೆ ಈಗ ಈ ಫಿಲ್ಮಿ ಡ್ಯಾನ್ಸ್ ಅದಕ್ಕೆ ಬಹಳಷ್ಟು ಜನ ಒಲವು ತೋರಿಸೋದಿದೆ ಮಕ್ಕಳು. ಯಾಕಂದ್ರೆ ಅದೊಂದು ಖುಷಿ. ನನಗದು ಬಹಳ ಖುಷಿ ಅನಿಸ್ತಂದ್ರೆ ಅದಕ್ಕಿಂತ ಜಾಸ್ತಿ ಯಕ್ಷಗಾನಕ್ಕೆ ಬರ್ತಾರೆ ಮಕ್ಕಳು. ನಾನು ಯಕ್ಷಗಾನ ಕಲಿತೇನೆ ಅಂದ್ರೆ ಆ ರೀತಿಯ ಮಟ್ಟಿಗೆ ಯಕ್ಷಗಾನವನ್ನ ಈಗಿನ ಒಂದು ಕಲಾವಿದರು ತಂದಿದ್ದಾರೆ. ನಿಜವಾಗಿ ಹಿಂದಿನ ಕಲಾವಿದರು ತಂದಿದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಈಗ ಒಂಥರ ಹೊಸತನವನ್ನು ಮಾಡಿ
ಆ ರೀತಿ ಎಲ್ಲರಿಗೂ ಆಕರ್ಷಣೆ ಬರೋ ತರ ಆಗಿದೆ ಯಕ್ಷಗಾನ. ಅಂದ್ರೆ ಈಗ ಸಾಮಾಜಿಕ ಜಾಲತಾಣ ಇದಕ್ಕೆ ಪ್ರಮುಖವಾದ ಕಾರಣ. ಯಾಕಂದ್ರೆ ಈ ಹಾಸ್ಯಗಾರ ಅವತ್ತೇ ಎದಕ್ಕಿಂತ ಹೆಚ್ಚಿನ ಹಾಸ್ಯ ಮಾಡಿದಂತ ನಯನ ಕುಮಾರ್ ಇರ್ಬೋದು, ಹೌದು ನಯನ ಕುಮಾರ್ ಇರ್ಬೋದು, ನಮ್ಮ ಮುಖ್ಯ ಪ್ರಾಣರು ಇರ್ಬೋದು, ಹಾಗೆ ಹಲವಾರು ನಮ್ಮ ಇವ್ರು ನಮ್ಮ ಇವರು ಕುಂಜಾಲ್ನವರಿದ್ದಾರೆ, ಹಲವಾರು ಜನ ಇದ್ದಾರೆ. ಆದ್ರೆ ಈಗಿನ ಹಾಸ್ಯಗಾರರ ಹಾಸ್ಯಗವನ್ನ ನೋಡಿ ನೋಡಿ ಮಕ್ಕಳಿಗೆ ಒಂಥರ ಖುಷಿ ಆಯ್ತಾ ಯಕ್ಷಗಾನ ನೋಡುವ, ಮತ್ತೆ ನೃತ್ಯ ಈಗ ನೋಡದೇ ಇದ್ದವರು ಸಹ ಯಕ್ಷಗಾನ ಯಕ್ಷಗಾನವನ್ನ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟು ಇದು ಹಾಕಿದ್ದಾರೆ. ಅದೇ ರೀತಿ ಸರ್, ಅಂದ್ರೆ ಈ ಯಕ್ಷಗಾನ ಕಲೆ ನೀವು ನೋಡುವ ಮಟ್ಟಿಗೆ ಅಂದ್ರೆ ಈಗಿನ ಯಕ್ಷಗಾನ ಕಲಾವಿದರು ಹಿಂದಿನ ಯಕ್ಷಗಾನ ಕಲಾವಿದರು ಅಂದ್ರೆ ಕಲೆ ಪ್ರಸ್ತುತಪಡಿಸುವಂತ ವಿಧಾನ ಏನಾದ್ರು ಒಂದು ವ್ಯತ್ಯಾಸ ಇದೆಯಾ ಸರ್ ನೀವು ನೋಡಿದ್ರೆ? ಅದೇ ಹಿಂದಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ನಾನೇನು ತುಂಬಾ ಹಿಂದಿನವಲ್ಲ, ಸಾಧಾರಣ 26 ವರ್ಷ ಹಿಂದಿನವ. ಆಗಿದ್ದಕ್ಕೂ ಈಗಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಎಲ್ಲ ವಿಚಾರದಲ್ಲೂ ಬಂತು. ಹೌದೌದು. ಆವಾಗ ಈ ಕುಣಿತದ ಶೈಲಿಗಳೆಲ್ಲ ಬೇರೆ ಇತ್ತು. ಬೇರೆ ಅಂದ್ರೆ ವಿಚಿತ್ರವಾದ ಹೊಸ ಹೊಸ ಯಾವುದೇ ಇಲ್ಲ ಕುಣಿತಗಳನ್ನ ಆವಾಗ ಮಾಡುವುದಿಲ್ಲ ಇತ್ತು. ಈಗ ಅವರವರು ಕಲಾವಿದರು ಅವರವರ ಯೋಗ್ಯತೆ ಮೇಲೆ ಹೊಸ ಹೊಸ ಆಯಾಮಗಳನ್ನ ಕುಣಿತಗಳನ್ನ ಅವರವರು ಸೃಷ್ಟಿ ಮಾಡಿಕೊಂಡು ಕುಣಿತಾರೆ. ತಾಳಕ್ಕೆ ತಕ್ಕ ಹಾಗೆ ಸೃಷ್ಟಿ ಮಾಡಿಕೊಂಡು ಅದನ್ನ ಸೆಟ್ ಮಾಡಿಕೊಂಡು ಕುಣಿತಾರೆ. ಹಾಗಾಗಿ ಮುಂಚಿನ ಕುಣಿತಕ್ಕೂ ಮುಂಚಿನ ಹೀಗೆ ಅಂದ್ರೆ ಒಂದು ಚೌಕಟ್ಟು, ಯಕ್ಷಗಾನಕ್ಕೆ ಒಂದು ಚೌಕಟ್ಟು ಅಂತ ಒಳಗೆ ಇರಬೇಕು, ಇಂತಿಷ್ಟು ಒಳಗೆ ಇರಬೇಕಂತ ಇತ್ತು. ಇಂತಿಷ್ಟು ಪದ್ಯಕ್ಕೆ ಇಷ್ಟೇ ಕುಣಿಬೇಕು, ಈ ಪದ್ಯಕ್ಕೆ ಇಷ್ಟೇ ಕುಣಿಬೇಕು, ಈ ಪದ್ಯಕ್ಕೆ ಇಷ್ಟೇ ಬಾರಿಸಬೇಕು, ಇಂತಲ್ಲೇ ನಿಲ್ಲಿಸ್ಬೇಕು ಇನ್ಸ್ಟ್ರೂಮೆಂಟ್ ಅನ್ನ, ಹೀಗೆಲ್ಲ ಇದ್ದಿತ್ತು. ಈಗ ಹಾಗಲ್ಲ. ಈಗ ಅಂದ್ರೆ ಅವರವರ ಕೈ ಚಮತ್ಕೃತಿ ಅಂದ್ರೆ ಈಗ ಮತ್ತೆ ಹೇಳಿದಾಗೂ ವರ್ಷ ಬಂದಾಗೂ ಇಂಪ್ರೂವ್ಮೆಂಟ್ ಆದ ಹಾಗೆ. ಈಗ ಮುಂಚೆ ಮೊಬೈಲ್ ಖಾಲಿ ಕೀಪ್ಯಾಡ್ ಸೆಟ್ ಇದ್ದಿತ್ತು. ಮುಂಚೆ ನಾವು ಯಕ್ಷಗಾನಕ್ಕೆ ಮೊಬೈಲೇ ಇರ್ಲಿಲ್ಲ. ಅಂದ್ರೆ ನಾವು ಮೊದಲಗಾರಿಕೆ ಸ್ಟಾರ್ಟ್ ಮಾಡುವಾಗ ಆವಾಗ ಮುಂಚೆ ಎಲ್ಲ ಚಂಡೆ 7 ಚಂಡೆ 7 ಮದ್ದಲೆಲ್ಲ ನಾವು ಆವಾಗ ನಾವೇ ಬಾರಿಸಿತ್ತು. ಆವಾಗ ಯಾವ ಮಾಧ್ಯಮವೂ ಇರ್ಲಿಲ್ಲ. ಮಾಧ್ಯಮ ಇದ್ದಿದ್ರೆ ಆವಾಗಲೇ ನಾವು ಇನ್ನೂ ಪ್ರಚಾರಕ್ಕೆ ಬರ್ತೀವಿ. ಹಾಗೆ ಈಗ ಮೊಬೈಲ್ಗಳು ಸಹ ಬೇರೆ ಹೊಸ ತರದ ಮೊಬೈಲ್ ಬದಲಾವಣೆ ಆಗಿದೆ. ಇಲ್ಲಿಯೂ ಸಹ ಜನರಿಗೆ ಬೇಕಾಗುವ ಹಾಗೆ ಬದಲಾವಣೆಯನ್ನ ಆಗ್ತಾ ಇದೆ. ಬದಲಾವಣೆ ಬೇಕೇ, ಯಾಕಂದ್ರೆ ಬದಲಾವಣೆ ಇಲ್ಲದೆ ಯಾವುದು ಇಲ್ಲ. ಅದರಲ್ಲಿ ಆಸಕ್ತಿ ಬರುದು. ಬದಲಾವಣೆ ಇಲ್ಲದ್ರೆ ಆಸಕ್ತಿ ಇರಲ್ಲ. ಬದಲಾವಣೆ ಬೇಕೇ. ಅದೇ ರೀತಿ ಅಂದ್ರೆ ಬದಲಾವಣೆ ಹಳೆಯ ಕ್ರಮವೂ ಬೇಕು, ಹೊಸ ಕ್ರಮವೂ ಬೇಕು, ಎಲ್ಲವೂ ಬೇಕು. ನಾನು ಸಹ ಹಳೆ ಶೈಲಿಯನ್ನು ಪ್ರಯೋಗ ಮಾಡ್ತೇನೆ, ಹೊಸ ಶೈಲಿಯನ್ನ ಪ್ರಯೋಗ ಮಾಡ್ತೇನೆ. ಪ್ರಯೋಗ ಮಾಡುವಾಗ ಜಾಗ ಹೇಗೆ ಏನು ಅಂತ ನೋಡ್ಕೊಂಡು ಕಲಾಭಿಮಾನಿಗಳು ಯಾವ್ದನ್ನ ಇಷ್ಟಪಡ್ತಾರೆ ಅದನ್ನ ನಾವು ಪ್ರಸ್ತುತಪಡಿಸ್ತೇವೆ. ಸರಿ, ಖಂಡಿತ ಅದೇ ಉತ್ತಮವಾದ ಮಾತು. ಅದೇ ರೀ ಸರ್, ತಾವು ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬರ್ತಿರ್ತಕ್ಕಂಥ ಒಂದೇ ಮೇಳದಲ್ಲಿ ತಾವು ಬರ್ತಿರ್ತಕ್ಕಂಥ ಮೇಳದ ಬಗ್ಗೆ ಅಂದ್ರೆ ಮೇಳದ ವಾತಾವರಣದ ಬಗ್ಗೆ ಅದರ ಬಗ್ಗೆ ಒಂದೆರಡು ಮಾತಾಡಿ ಸರ್. ನಿಮ್ಮ ಮೇಳ ನೀವು ಬಹಳಷ್ಟು ವರ್ಷಗಳಿದ್ದಂಥ ಮೇಳ, ಮತ್ತೆ ಹೆಮ್ಮೆಯ ಮಂದಾರ್ತಿ ಅಮ್ಮ ಇರುವಂತ ಅವರ ಹೆಸರಿನ ಮೇಳ, ಅದೊಂದು ಹೆಮ್ಮೆ ನಿಜವಾಗಿ. 5 ಮೇಳಗಳಿದೆ ಈಗ ಅಂತ ಒಂದು ಮೇಳ, ಅಂತ ಉತ್ತಮವಾದ ಮೇಳದಲ್ಲಿ ತಾವು ಸೇವೆ ಸಲ್ಲಿಸಿದ್ರಿ. ಆ ಮೇಳದ ಬಗ್ಗೆ ಒಂದೆರಡು ಮಾತು ಸರ್. ಯಕ್ಷಗಾನ ಮೇಳ ಅಂದ್ರೆ ನಾನು ನಮ್ಮ ಹೆಮ್ಮೆಯವರು ಮಂದಾರ್ತಿಯ ಮೇಳದಲ್ಲಿ ನಾನು ಸಾಧಾರಣ 24 ವರ್ಷ ಮಂದಾರ್ತಿ ಮೇಳದಲ್ಲಿ, 2 ವರ್ಷ ನಾನು ಮಧ್ಯ ಗೋಳಿಗರಡಿ ಮೇಳದಲ್ಲಿ ಸೇವೆ ಸಲ್ಲಿಸಿದೆ. ಪಣಿಯೂರು ಸುರೇಂದ್ರ ಅವರ ನೇತೃತ್ವದಲ್ಲಿರುವಾಗ ಮಂದಾರ್ತಿ ಮೇಳದ ಅನುಭವ ಅಂದ್ರೆ ನಾನು ಹಲವಾರು ವರ್ಷದಿಂದ ಇದ್ದವ. ಅಂದ್ರೆ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದವ. ಹಾಗೆ ಅಂದ್ರೆ ಒಂದು ಮಂದಾರ್ತಿ ಅನ್ನುವ ಹೆಸರೇ ಒಂಥರ ಭಕ್ತಿ ಕೊಡುವಂತ ಒಂದು ಹೆಸರು. ಅಂದ್ರೆ ಚೌಕಿಯಲ್ಲಿ ನಮ್ಗೆ ವಾತಾವರಣ, ಈಗ ನಮ್ದು ಹರಕೆ ಮೇಳ ಅಂದ್ರೆ ಚೌಕಿಯಲ್ಲಿರುವ ಬರುವಂತಹ ಭಕ್ತಾದಿಗಳು, ಆ ಚೌಕಿಯ ವಾತಾವರಣ ಅದನ್ನ ನೋಡಿದ್ರೆ ಒಂಥರ ನಮ್ಗೆ ದೇವಸ್ಥಾನದ ವಾತಾವರಣ ಹುಟ್ಟುತ್ತದೆ. ಚೌಕಿಯಲ್ಲಿ ಹೋಗುವಾಗ, ಚೌಕಿ ಒಳಗೆ ಹೋಗುವ ದೇವಸ್ಥಾನದ ವಾತಾವರಣ ಹುಟ್ಟುತ್ತದೆ. ಹಾಗಾಗಿ ಒಂಥರ ದೇವಸ್ಥಾನ ಇದ್ದ ಹಾಗೆ, ಚೌಕಿ ಅನ್ನುವಂಥದ್ದು ಸಹ ಒಂದು ದೇವಸ್ಥಾನ ಇದ್ದ ಹಾಗೆ. ಅಂತಹ ಒಂದು ಕ್ಷೇತ್ರದಲ್ಲಿ ದುಡಿಯುವುದಂದ್ರೆ ಅದು ನಮ್ಗೆ ಹೆಮ್ಮೆಯ ವಿಚಾರ. ಹಾಗೆ ಮಂದಾರ್ತಿ ಎನ್ನುವಂತ ಒಂದು ಶ್ರೀ ಕ್ಷೇತ್ರದಲ್ಲಿ 24 ವರ್ಷದಿಂದ ಸೇವೆ ಸಲ್ಲಿಸಿದ್ದೇನೆ. ಅಂದ್ರೆ ನಾನೊಬ್ಬ 4 ಜನರಿಗೆ ಪರಿಚಯ ಆಗಬೇಕಿದ್ರೆ, ಮಹೇಶ್ ಕುಮಾರ್ ಮಂದಾರ್ತಿ ಯಾರು ಅಂತ ಒಂದು ಪರಿಚಯ ಆಗ್ಬೇಕಿದ್ರೆ ಮಂದಾರ್ತಿಯ
ಮೇಳವೇ ಕಾರಣ. ಯಾಕಂದ್ರೆ ಎಷ್ಟೋ ಜನ ಪ್ರೇಕ್ಷಕರು ನಮ್ಮನ್ನು ನೋಡ್ತಾರೆ, ಹರಕೆದಾರರು ನಮ್ಮನ್ನು ನೋಡ್ತಾರೆ, ಹೆಚ್ಚಿನವರು ನಮ್ಮನ್ನ ಕೊನೆಗೆ ಮಾತಾಡಿಸಿ ಹೋಗ್ತಾರೆ. ಅಂದ್ರೆ ಅದರಿಂದ ನಮ್ಗೆ ಹಲವಾರು ಜನರ ಪರಿಚಯ ಹಲವಾರು ಬೇರೆ ಬೇರೆ ಎಷ್ಟೋ ಜನ ಕಲಾವಿದರು ಬರ್ತಾರೆ ಹೋಗ್ತಾರೆ ಅಂತ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಯೋಗ ಅನ್ನುವಂಥದ್ದು ಎಲ್ರಿಗೂ ಸಹ ಬರುವುದಿಲ್ಲ. ಹೌದೌದು, ಸುದೀರ್ಘವಾಗಿ ಇರುವಂತ ಬಗ್ಗೆ ಯಾರಿಗೂ ಸಿಗುವುದಿಲ್ಲ. ಹೌದು, ತಾಯಿ ಆಶೀರ್ವಾದ ಬೇಕು. ಅಂದ್ರೆ ಇನ್ನೂ ಸಹ ಅಂದ್ರೆ ನಾನು ಗೋಳಿಗರಡಿ ಮೇಳ ಬಿಟ್ಟ ಮೇಲೆ ಮಂದಾರ್ತಿಗೆ ಬಂದು ಸಾಧಾರಣ 22-23 ವರ್ಷ ಕಳೀತು ಅನ್ಸ್ತದೆ. 22 ವರ್ಷ ಕಳೀತು ಸತತವಾಗಿ ಇದ್ದು. ನಮ್ಮ ಊರು, ನಮ್ಮ ಮೇಳ, ನಮ್ಮ ದೇವಸ್ಥಾನ ಅನ್ನುವ ಒಂದು ಅಭಿಮಾನದಿಂದ ನಾನು ಕೆಲಸವನ್ನ ಇವತ್ತಿನವರೆಗೆ ಮಾಡ್ಕೊಂಡು ಬಂದೆ. ಯಾವುದೇ ಮೇಳದಲ್ಲಿ ಏನೇ ಸಮಸ್ಯೆ ಇದ್ರು, ಯಾರು ಭಾಗವತರ ರಜೆ ಇದ್ರು, ಚಂಡೆಯವ್ರ ರಜೆ ಇದ್ರು, ಮೊದಲೇವ್ರ ರಜೆ ಇದ್ರು, ಮ್ಯಾನೇಜರ್ ಹೇಳಲಿಕ್ಕಿಲ್ಲ, ನಾವೇ ಆ ಸ್ಥಾನವನ್ನ ತುಂಬ್ತಿತ್ತು. ಅಂದ್ರೆ ಮೇಳಕ್ಕೆ ಯಾವುದೇ ತೊಂದರೆ ಆಗದ ಹಾಗೆ, ಯಕ್ಷಗಾನಕ್ಕೆ ತೊಂದರೆ ಆಗದ ಹಾಗೆ ಯಾರು ಹೇಳಿದ್ರು ಆ ಕೆಲಸವನ್ನ ನಾವು ಮಾಡ್ತಿದ್ವಿ. ಕಲಾವಿದರು ರಜಾದಲ್ಲಿ ಆ ಹಾಸ್ಯ ಮಾಡಿದ ದಾಖಲಾತಿಗಳು ಸಹ ವೇಷನ ಹಾಸ್ಯಗಾರನಾಗಿ ಮಾಡಿದ ದಾಖಲಾತಿಗಳು ಸಹ ಉಂಟು. ಅಂತ ಒಂದು ಮೇಳದಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಒಂಥರ ಖುಷಿ ಅನಿಸ್ತದೆ. ಇನ್ನು ಸಾಧ್ಯ ಇದ್ದಷ್ಟು ವರ್ಷ ಅಂದ್ರೆ ನಮ್ಮ ಶಕ್ತಿ ಕೈಯಲ್ಲಿ ಎಷ್ಟು ವರ್ಷ ಆಗ್ತದೋ ಅಷ್ಟು ವರ್ಷ ಆ ತಾಯಿಯ ಸೇವೆಯನ್ನ ಮಾಡುವಂತ ಒಂದು ಮನಸ್ಸು ನಮ್ಗಿದೆ. ಇದೆ ಹೌದು ಸರ್. ಮತ್ತೆ ದೇವರಿಗೆ ಬಿಟ್ಟ ಶಕ್ತಿ ದೇವರು ಕೊಡಬೇಕು ಅಷ್ಟೇ. ಆಗಲಿ ಸರ್, ಬಹಳ ಖುಷಿ ಆಯಿತು ನಿಮ್ಮನ್ನು ನಾವು ಬರಮಾಡಿಕೊಂಡು ನಿಮ್ಮ ಮನದ ವಿಷಯವನ್ನು ತಿಳಿದೇವೆ, ನಿಮ್ಮ ಯಕ್ಷಗಾನ ಪಯಣವನ್ನು ನಾವು ತಿಳಿದೇವೆ. ಬಹಳ ವಿಷಯಗಳು ನಿಮ್ಮನ್ನು ತಿಳಿಪಟ್ಟು, ನಿಮ್ಮನ್ನು ನೋಡುವಾಗ ನಿಮ್ಮ ಸ್ವಲ್ಪ ಬೆರೆತಾಗ ನಿಮ್ಮ ಬಗ್ಗೆ ತಿಳಿಯುವುದಿಲ್ಲ. ಆದರೆ ನಿಮ್ಮ ಹತ್ರ ಮಾತಾಡ್ತಾ ಎಲ್ಲ ಕಲಾವಿದರಷ್ಟೇ ಮಾತಾಡ್ತಾ ಇರುವಾಗ ಕೆಲವೆಲ್ಲ ವಿಚಾರಗಳು ಪ್ರಚಾರಕ್ಕೆ ಬರದಂಥ ವಿಚಾರಗಳು, ಬಹಳಷ್ಟು ಒಳ್ಳೆಯ ವಿಚಾರಗಳು ಇದೆ. ಆದರೆ ಪ್ರಚಾರಕ್ಕೆ ಬಂದದ್ದು ಕೆಲವು ಮಾತ್ರ ಬಂದಿರ್ತವೆ. ಆದ್ದರಿಂದ ನಿಮ್ಮೊಂದಿಗೆ ಮಾತಾಡಿ ಭಾಳ ಖುಷಿ ಆಯ್ತು ಸರ್. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಇಲ್ಲಿ 1 ಗಂಟೆಗಳ ಕಾಲ ನಮ್ಮೊಂದಿಗೆ ನೀವು ಕಳೆದಿದ್ದೀರಿ. ನಮಗೂ ಬಹಳ ಖುಷಿ ಆಯಿತು. ನಿಮಗೆ ಮುಂದಿನ ನಿಮ್ಮ ಜೀವನ ಒಳ್ಳೆಯದಿರಲಿ, ಶುಭವಾಗಲಿ, ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿಕೊಂಡು ಬರಲಿ, ನಿಮಗೆ ಉನ್ನತ ಸ್ಥಾನಮಾನಗಳು ಸಿಗಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ಯಕ್ಷರಂಗದ ಸವ್ಯಸಾಚಿ ಯಕ್ಷ ಗುರುಗಳು ಮಹೇಶ್ ಮಂದಾರ್ತಿ ಅವರು. ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.